ಸೀಮೆಯ ಜನಯೆಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರ ವೇಗಿಂಡು ಸಾಯಿನ ಗವದಮ್ಮ ತುಂಬ ನಂಗೆ ಸೊರ್ಪೊಳ್ಳುವುದೋಗೆ ಎಂದು 66வது தலைப்பு ಉಳ್ಳಿತಿನ ಎತ್ತು ಒಲ್ಲದವ ಬುಡುಂಬ ಆ ಕರುತತ್ತ ಸೋಮ್ಯಕ್ಕೆಂದು ವಿಡಿಯೋದೋಗೆ ಹೇಗೀರ ಅದಕ್ಕೆ ಮೇಲೆ ಅದನ್ನುடைய விளக்கம் ನಂಗೆ ಹೇಗೋಣ. ಗಮನ ಉರುವವ ಎತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ, ಒಂದೊಂದು ಕಾಡು ವನನೋಗಿಯೋ ಸ್ಥಳ ಮಹಿಮಾ ಸ್ಥಳ ಪುರಾಣಾಂಬ ಆ ಚರಿತ್ರ ಅಡ್ಡುತ್ತು. ಮಧುವನಾಂಬ ಕಾಡು ವನನೋಗೆ ಸತ್ಯಯುಗದೋಗೆ ಶ್ರೀಮನ್ ನಾರಾಯಣ ಮಧು ಎಂಬ ಅರಕನ ಕೊದ್ದೆ ಎಡೆ ಧ್ರುವ ಎಂಬ ಭಕ್ತಗ ದರ್ಶನವ ಕೊಟ್ಟು ಕಾಲಾಂದ ಕಾಲಗ ಬಾನುನೋಗೆ ನಕ್ಷತ್ರಮಾಕ ಮಿನ್ನೂಂದು ಆ ವರವ ಕೊಟ್ಟ ಎಡೆ ಕೃಷ್ಣರು ಕುನ್ನ ಕೂಸ ಇಬ್ಬನೇ ಗೋಪಾಲರುಗಳು ಕೂಡ ನಲದ ಎಡೆಯು ಮಧುವನತ ತಲವನಾಂಬ ಆ ಕಾಡುಬನ ಕುನ್ನುದನೊಗೆ ಕೃಷ್ಣರು ಬಲರಾಮರು ಎರಡ ನಲದ ಎಡೆ ಆ ಎಡೆಯ ದೊಡ್ಡ ದೊಡ್ಡ ಉದ್ದ ಮರ ಅಟ್ಟುತ್ತು. ಅದೇ ಮಾಕೆ ಕೃಷ್ಣರು ಗೋಪಿಯರುಗಳೋಡ ಆಡಿ ಪಾಡಿ ನಲದ ಎಡೆಯು ಅದುತ್ತ. ಕುಮುದವನಾಂಬ ಕಾಡುಬನ ಕೃಷ್ಣರು ತನ್ನ ಗೋಪಾಲರುಗಳು ಕೂಡ ದನಮೇಸಿದ ಎಡೆ ಅಲ್ಲಿಯ ಕುಮುದ ಕುಂದಾಂದು ಒಂದು ಸೋಕಾನ ದೊಡ್ಡ ನೀರು ಕೇರೊಡ್ಡುತ್ತು. ಅಲ್ಲಿತ ಶ್ರೀಕೃಷ್ಣರು ಬಲರಾಮರು ಕುನ್ನ ಗೋಪಾಲರೆಲ್ಲ ನೀರಟ್ಟಿ ನೀರ ಕುಡುತ್ತು ನಲದ ಎಡೆ. ಕಾಮ್ಯವನಾಂಬ ಆ ಕಾಡುವನ ಅಪ್ಪರ ಪಸುಂದಾನ ಸಿಂಗರವಾನ ಕಾಡುವನ ಇಲ್ಲಿಯ ಸುತ್ತಿ ಹಳ್ಳ ಅಟ್ಟುತ್ತು, ಹೂತೋಟ ಅಟ್ಟುತ್ತು. ಶ್ರೀಕೃಷ್ಣರು ರಾಧಮ್ಮನ ಕೋಡ ಆಡಿ ಪಾಡಿ ಮಾತಾಡಿ ತುಂಬಿದ ಗವನಗೆ ನಲದ ಎಡೆಯೂ ಇರುತ್ತ. ಬಗುಲವನಾಂಬ ಕಾಡುವನ ನೆರೆಯ ಕಾಡು ಜಾತಿ ಇದ್ದವನ ಅಪ್ಪರ ಅಂಜಿಕೆ ಬಪ್ಪವನ ಶ್ರೀಕೃಷ್ಣರು ಬಲರಾಮರು ಎರಡ ಈ ವನನೋಗೆ ಎಲ್ಲಾ ಗೋಪಾಲರು ಕಾತು ಬಂದರು. ಒಂದು ಆವತ್ತು ಬರಾದ ಅವಕ್ಕೆ ನೋಡಿದರು. ಭದ್ರವನಾಂಬ ಕಾಡುವನ ಶ್ರೀ ಬಲರಾಮರಿಗೆ ಅಪ್ಪರ ಇಡತ್ತವನ ಇಲ್ಲಿತ ಬಲರಾಮರು ತನ್ನ ತಮ್ಮ ಕೃಷ್ಣರು ಕೂಡ ಎಲ್ಲಾ ಗೋಪಾಲರುಗಳು ಕೂಡ ಸೆಂಡಾಡಿ ಸಂದೆಬಾಗು ಮಾಡಿದ ಕಾಡ ಇದೊಟ್ಟಿತು. ಒಳ್ಳಿತ್ತ ಎತ್ತಿ ಒಲ್ಲವ ತಳ್ಳು ಒಲಗದೋ ಎಲ್ಲಾವ ಗೆಲ್ಲು, ಅದಾವುದು ಎಂದು ಉರುಕುದು ಸಂತು ಒಳ್ಳಿತ್ತನ ಮಟ್ಟು ಮಾಡಿ ಒಲ್ಲಾದದನ್ನ ತಳ್ಳಿ ತುಂಬಿದ ಗವನೋಗೆ ಒಲಗವ ಗೆಲ್ಲು ಎಂಬುದು ಅರ್ಥ ದೈವ ಪಿರಿವಿಗಳೇ. ನಾಯಿಗೆ ಈ ತುಂಬಿದ ಗವದ ಸೋಮಿ ವ್ರಜಭೂಮಿನಾಗ ಆಡುವ ಇನ್ನು 6 ಕಾಡು ವನನ ಪತ್ತಿ ಹೇಗಿನೇ ತುಂಬಾ ಸಂತೋಷ. ಪೂರ್ಣ ಆಶೀರ್ವಾದ. ಈಗ ಸೋಮ್ಯಕ್ಕೆ ಇದ ಕರುತ ಹಿಂಗ ವಿಡಿಯೋದೋಗೆ ನೋಡಿದಾರಿ. ಆ ಕಾಡು ವನದೋಗೆ ಗೋಪಾಲರು ಗೋಬೀರೆಲ್ಲ ಇಬ್ಬನೇ ಕೃಷ್ಣರು ಎತ್ತೆ ನಲದುಕೊಂಡಿದ್ದ. ತನ್ನ ಅಣ್ಣ ಬಲರಾಮ ಕೂಡ ಎತ್ತೆ ಆ ಕಾಡು ವನದೋಗೆ ತನ್ನ ಒಂದೊಂದು ಜನವು ಮಾತೆ ಹೇಗಿ ನೆಗುದು ತನ್ನುடைய ವಿರುಪೆಲ್ಲ ಅಣ್ಣ ಸಾರಿ ಹೇಗಿದ ಅವ ಕೆರಡಾವೇ ಉಳ್ಳಂಗೆ வாழ்ந்துಕೊಂಡಿದ್ದರು. ಆಗ ಏನ ತಪ್ಪುತ್ತಲೆ ಅಟ್ಲಿಯೋ ಇದನ್ನು ಮನಚೋದು ಅದನ್ನು ಬಿಟ್ಟು ಕೊಡೋದು ಇತ್ತೆಂಬುದನ್ನ ಎರಡಾಗೋಸು ಉಳ್ಳಂಗೆ ಮಾತಾಡಿ ಒಂದು ಪುರಿದಲ್ಲಿ ಅಟ್ಟಿತ್ತು. ಅಲ್ಲಿಬ್ಬ ದೊಡ್ಡವಕ ಕುನ್ನವಕ್ಕೆಲ್ಲಾಗ ಕುಟ್ಟಿ ಕೃಷ್ಣರಾವಕ ಉಳ್ಳಂಗೆ ಮರ್ಯಾದೆ ಕೊಟ್ಟು ಬಂದರು. ಇತ್ತಮ್ಮ ಕಾಡೋನೆ ಉಳ್ಳಿತೆಲ್ಲವ ಎತ್ತಿ ಬಿಡು, ನೀವು ಒಲ್ಲದೆಲ್ಲವ ಬಿಟ್ಟು ಬಿಡು ಅಂತ ಹೇಗಿದ್ದಾರೆ. ಆಗ ಸ್ವಾಮಿ ಕೇಗಿದು ನೋಡೋನೆ ನಂಗೆ ಮನಸ್ಸದೋಗೆ ಏನವ ಎತ್ತೋದು ಉಳ್ಳಿತನ ಎತ್ತೋದು ಒಲ್ಲವ ಬಿಡೋದು ಅಂತ ಹೇಗಿನಲ್ಲಿಯೋ ಇತ್ತಮ್ಮಾಕ ನೋಡೋನೆ ಒಂದೊಂದು ಜನವು ಒಂದೊಂದು ಅನುಭವ ಸಿಕ್ಕಿರ. ಆ ಅನುಭವ ಎತ್ತ ಸಿಕ್ಕಿರ ಅಂದಲೇ ಕುನ್ನವೇಂದ ಮೇಲೆ ಬಪ್ಪನೆ ವಯಸ್ಸು ಆಗ ಅವಕ್ಕಗ ಪಾದಿಯ ಉಳ್ಳಂಗೆ ಕತ್ತುದಾರ ಪಾದಿಯ ಉಳ್ಳಂಗೆ ಕಲ್ಲಾದ ಇದ್ದಾರ. ಆಗ ಅಟಲಿ ಸೇತಿ ಅವಕ್ಕಗ ಒಂದು ಅನುಭವ ಅರಿವು ಒಂದು ಅಡದಲ್ಲಿಯೋ ಆ ಅನುಭವ ಅರಿವು ಬಂದು ಎಲ್ಲ ಸಾರಿ ಅಟ್ರ. ಇತ್ತಮ್ಮ ಕಡೋನೆ ಒಂದು ಊರದೋಗೆ ಉಳ್ಳಂಗೆ ಒಂದು ಕತ್ತ ಒಂದು ಮುದಿಯವರ್ ಅತ್ತಿಂದ ಹೀಗಿರಲಿಯೋ ಒಂದು ಜ್ಞಾನ ನೆಲೆ ಅಡಂಜದ ಮಾಕೆ ಒಂದು ದೊಡ್ಡವಕ್ಕೊಬ್ಬ ಇದ್ದರು. ಅವಕ್ಕಗ ವಯಸ್ಸಾಯಿಬಿಟ್ಟ ಎಲ್ಲವೇ ಉಣರ್ದಿದ್ದಾರೆ. ಏಕಂದಲೇ ಅವಕ್ಕನುடைய ನಾಟು ನಡುಪು ಎತ್ತೆ ತನ್ನ ಕುಣವಿಯೆಲ್ಲ ಸಾಕಿದೆಯತ್ತೆ ಎತ್ತೆ ಮತ್ತೆ ನಾಡು ಕೂಡ ಎತ್ತೆ ಇಬ್ಬುದು ಎಂಬುದೆಲ್ಲವೂ ಅವಕ್ಕೆ ಅರಿದರು. ಆಗ ಒಂದು ಜನ ಏನು ಮಾಡಿದರು ಅಂದರೆ ಆ ಮುದಿಯವರ ಸಾರೆ ದೊಡ್ಡವಕ್ಕೆ ಸಾರೆ ಒಂದು ಕುದುರೆ ಇದ್ದಿತ್ತು. ಆ ಕುದುರೆ ಬಂದು ಉಳ್ಳಂಗೆ ಪಳಗಿತ್ತು. ಅದು ನೋಡಿ ಏನಂದರೆ ಅಸ್ಸಗ ಸೋಕಾನ ಕುದುರೆ ಸರಿಯಾ ನೋಡಿಂಡೇ ಇಬ್ಬನಂಗೆ ಹಾಸಾಗ ಬಂದು ಸೊಕ್ಕಾಗಿದ್ದಿತ್ತು. ಅದನ್ನಾಗ ಉಳ್ಳಂಗೆ ಅದಕ್ಕೆ ಬೇಕಾದ ಒಂದು ಇಟ್ಟ ಕೊಟ್ಟು ಅದಕ್ಕೆ ನೀರ ಕೊಟ್ಟು ಉಳ್ಳಂಗೆ ಸಾಕಿ ಬಂದ ಆ ದೊಡ್ಡವಕ್ಕ. ಅದಕ್ಕೆ ಮೇಲೆ ಆ ಕುದುರೆ ಏನು ಮಾಡಿತ್ತು ಅಂದರೆ ಒಂದೊಂದು ಜನವತ್ತ ಇಲ್ಲೇ ಕೂಟಿಂಡು ನಾವು ಅಲ್ಲೆಲ್ಲಾಗ ಸವಾರಿಗೆ ಬಂದು ಹೋಗಿಂಡೆ ಅಟ್ಟಿತ್ತು. ಆಗ ಈಗ ಒಂದೊಂದು ಜನದೋಗಿ ಆ ಕುದುರೆಯುடைய ಮನಸ್ಸು ಎತ್ತೈತೆ ಅಂದರೆ ನಂಗೆ ಮೊದಲಾಳಿ ಇದಂಗೆ ನಂಗೆ ಕೇಪೋದು ಸರಿಯಾ.
ನಂಗೆ ಒಂದು ತಿಮುರು ಮಾಡಕೊಡೋದೆಂಬುದು ಆ ಕುದುರೆಯೇ ಉಣಂದು ತುಂಬ. ಏಕೆ ಅತ್ತಮಾಕ ಒಂದು ಗವ ಬಂದು ದಾರ ಅಟ್ಟು ತುಂಬಲೆ ಆ ಕುದುರೆಗೂ ಆ ಮನೆ ಆ ದೊಡ್ಡವಕ್ಕೂ ಅಟ್ಟು ತುಂಬ. ಈಗ ಒಂದೊಂದು ಜನ ಕೂಟಿಂಡು ಹೋದರು ಬಂದರು ಒಳ್ಳಂಗೆ ಪಳಗಿಬಿಟ್ಟ. ಈಗ ಒಂದು ಜನ ಆ ಕುದುರೆ ಕೂಟಿಂಡು ಕಾಡುವನದಾರ ಹೋದಾರ ಹೋಗಿ ಎಲ್ಲ ಸುತ್ತಿ ಬಪ್ಪನಿಯು ಅದಕ್ಕೆ ಬಂದು ಒಂದು ಉರುಚು ಹೊತ್ತು ಅಟ್ಟುದಲ್ಲಿ ಸೇತಿ ಆ ಕುದುರೆ ಏನು ತೋರ್ಚಾದೆ ಅದೇದು ಒಳ್ಳೆ ಗಬದೋಗಿದ್ದು ತುಂಬ. ಈಗ ಆ ದೊಡ್ಡ ಮಗ ಆ ಕೆಳಮಗ ಬಂದು ಒಂದು ಮಾತಿ ಇದ್ದ, ಸರಿಯಾ? ಆ ಮಾತಿ ಏನು ಮಣ್ಣ ಅಂದರೆ ತನ್ನ ಕುದುರೆ ಕೂಡ ಉಳ್ಳಂಗೆ ಪಳಗೋದು ಅಂತ ತಾನು ನೆನೆಚಿಕೊಂಡಿದ್ದ. ಈಗ ಆ ಕುದುರೆಯು ಕುನ್ನ ಕೂಸಾಪನೆ ಹೇಗಿದಂಗೆ ತನಕೊಂದು ಗಮವು ತೋರಿಸಿ ಅದು ಪಳಗಿತು. ಈಗ ಕುದುರೆಯ ಕೂಟಿಂಡು ಒಂದೊಂದು ಎಡಗು ಹೋಯ್ತು ಬಂದಾರ. ಆ ಸವಾರಿ ಓಪನೆ ಅದುಗ ಮೇಲೆ ನೆರೆಯ ಪೊರುಳೆಲ್ಲ ಎತ್ತಿ ಬಂದಾರ. ಆ ಪೊರುಳೆಲ್ಲ ಎತ್ತಿ ಬಂದು ತನ್ನ ಮನೆಗೆ ಎರಕ್ಕಿತ್ತು. ಆಗ ಏನಂದರೆ ಒಂದು ನಂಡ್ರಿ ಕಡನದರ್ತವ ಏಸಗ ಕುದುರೆ ಒಳ್ಳಂಗೆ ಸಾಕಿದರೋ ಅದೇ ಮಾಕೆ ಅದು ನಂಡ್ರಿ ಕಡನಾವು ಇದ್ದಿತ್ತು. ಈಗ ಅಲ್ಲಿಬ್ಬ ಊರಿದಿಬ್ಬ ಮಕ್ಕಳೆಲ್ಲ ಹೇಗಿಟ್ಟಿದ್ರು, ನೀ ಬಂದು ಮಕ್ಕೆ ಕುದುರೆಯ ಉಳ್ಳಂಗೆ ಸಾಕೊಂಡಿದ್ದೆ, ನಾಯಿಗ ಒಂದು ವೇಳೆ ಈ ಕುದುರೆ ನಿನ್ನ ಬಿಟ್ಟು ಕಾಣೋದೋಯ್ಪ್ಲೆ ಏನೇ ಮಾಡ್ರಿ ಅಂತ ಕೇಳ್ತರು. ಆಗ ಆ ದೊಡ್ಡವ ಕೇಳಿದ್ರು ಮನೆ ಬೋಕ, ಅದು ಓಲೆ ಉಳ್ಳಿತು ಅಟ್ರಮ್ಮ ಕೇತಂದೆ. ಉಳ್ಳಿತು ನಡೆದ್ರವ ಅದೇನ ಕುದುರೆ ನಿನ್ನ ಸಾಕಿದ ಕುದುರೆ ಬಿಟ್ಟು ಹೋಗ್ಬಿಳೆ ಅದ್ರ ಪತಿ ನೀ ಕವಲೆ ಪಡೋದಿಲ್ಲ ಅಂದರು. ಕವಲೆ ಪಟ್ಟು ಏನು ಸಿಕ್ಕಿರಾ ಓದೋದು ತಾನೇ ತಂದೆ ಈಗಿದ. ಅದೇ ಮಾಕೆ ಅವಕ್ಕೆ ಬೇ ಮಾತು ಮಾಕಿ ದೋಸಿ ಜನ ಆಪನೆ ಆ ಕುದುರೆ ಬಂದು ಏನಾಗ್ತ ಅಂದರೆ ಆ ನಾಡ ಬಿಟ್ಟು ಓಪನೆ ಆ ದೊಡ್ಡ ಮುದಿಯವರ ಎತ್ತಿಂಡೋಗಿ ಎರಿಕಿ ಬಿಟ್ಟುಟ್ಟು ಅದು ಬಪ್ಪ ಜಾಮದೋಗೆ ಏನಾಗ್ತ ಅಂದರೆ ಅದು ನೋಡಿ ತನ್ಮೆ ಇಳಂದು ಅದು ಓಡ ನೆಲಮೆ ಬಂದುಬಿಟ್ಟ. ಆಗ ಓಡ ನೆಲೆ ಬಂದದೆ ಇವಕ್ಕೆಲ್ಲ ಏನು ಮಾಡಿರಂದರೆ ಕುದುರೆ ಹಿಡಿತು ಬಪ್ಪದು ನೋಡಿರ ಅದು ಹಿಡಿತು ಬಪ್ಪದು ಮುಡಿಯಿಲ್ಲ ಅದು ಏನು ಮಾಡಿಬಿಟ್ಟ ಅಂದರೆ ಅದು ಆ ಮುದಿಯವರ ಒಂದು ಕೈಯಿಂದ ಬಿಟ್ಟು ಅದು ಬೇರೆ ಎಡೆಗೆ ಓಡಿಬಿಟ್ಟ. ಆಗ ಎಲ್ಲ ಹೇಳಿದರು, ನೋಡಿದೆಯಾ ಒಂದು ಜನ ಕುದುರೆ ಓಡ್ರಾಂಬನಿಗೆ ಹೇಗಿದೆ ತನಿಯವತ್ತಂದರು. ಸರಿ ಅದನ್ನು ಉಳ್ಳಿ ಬೇದ ಎತ್ತಿ ಬಿಡ ಅಂತ ಎತ್ತಿಬಿಟ್ಟ. ಓಡಿದ ಕುದುರೆ ದೋಸಿ ಜನ ಕೈದು ಬಪ್ಪನೆ ಅದು ಏನೇ ಬಂದ್ರ ಅಂದರೆ ನೋಡಿ ಕುಟ್ಟಿ ಕುದುರೆ ಒಡೆ ಸೇದು ಬಂದ್ರ. ಒಂದು ಕುದುರೆ ಬಂದು ಒಂದು ಕುದುರೆ ಕುಟ್ಟಿ ಇಂದು ಒಂದು ಕುಟ್ಟಿಯೋಡ ಬಂದಿತ್ತು. ಆಗ ಒಂದು ಕುದುರೆ ಹೋತು ಈಗ ಬಪ್ಪನೆ ಕುಟ್ಟಿಯೋಡ ಬಂತಡ್ದೆ ತಂದಿಗೆ ಊರ ಮಕ್ಕಳೆಲ್ಲ ಇನ್ನೂ ಸಾರಿ ಬಂದು ಆ ಮನೆ ಸಂಬಂಧ ಬಾ ಆ ದೊಡ್ಡವ ಸಾರಿದ್ದಾರೆ ಆ ತುರಬಿ ಸಾರ ಬಂದು ಕೇತರುಂಬ. ಆಗ ಓಕೆ ಇದ್ರು ಅಂದರೆ ಎನ್ನಸಾಡ ಆಡ ಕುದುರೆ ಬಂದು ಮೊದಲು ಎನ್ನ ಬಿಟ್ಟು ಹೋಗ್ಬಿಟ್ಟ. ಈಗ ಅದು ಒಂದು ಕುಟ್ಟಿ ಕುದುರೆ ಓಡ ಬಂದರೆ ಸರಿಯಾ ಅದು ಬಂದರತವಾನ ಅಂದ. ಅವಕ್ಕೆಲ್ಲ ಒಂದು ಆಶ್ಚರ್ಯ, ಓಲತವಾನ ಬಂದರತವಾನ ಏದು ಪತಿ ನೀ ಕವಲೆ ಪಡೋದಿಲ್ಲ ಯಾತಂದ. ಕವಲೆ ಪಟ್ಟು ಏನು ಸಿಕ್ಕಿರೋ ಸ್ವಾಮಿ ಅದು ಬಂದು ಅದು ನೋಡಿ ಇಷ್ಟ ಇದು ಸಾರಿ ಇದ್ದಲೇ ಇದ್ದಾರ ಇಲ್ಲ ಓಡಿಬಿಟ್ರ ನಾ ಬಂದು ಅದನ್ನು ಹಿಡ್ತುಂಡು ಬಿದುವೆ ಮುಡ್ದರವ ಅದು ಎನ್ನಾಲು ಮುಡಿಯುತ್ತಾಗ ಅಂತ ಹೇಗಿದ. ಸರಿ ಎಂದು ಆಗ ನನ್ಮೆயும் ತೀಮೆயும் ಒಂದು ಆಗಾಗ ಬಂದುಂಡೋರ ಒಂದು ಮನಸ್ಸಾಗ ಅದು ಏನೇ ನಾಡದಲ್ಲಿ ಉಳ್ಳಿತ್ತವ ಅಂದಿತ್ತುಬಿಟ್ಟ. ಈಗ ಹೋದ ಆ ಕುಟ್ಟಿ ಕುದುರೆ ಬಂದು ತನ್ನ ಕೂಡ ಒಳ್ಳಂಗಿದ್ದಿತ್ತೋ ಮಾಡಿತ್ತೋ ಈಗ ಇದ್ರು ನಿನಗೆ ಬಂದು ಒಂದು ಕುದುರೆ ಹೋಗಿ ಇನ್ನೊಂದು ಕುಟ್ಟಿ ಬಪ್ಪನೆ ನಿನಗೆ ಲಾಭ ತಾನೇ ಅಂತಂದಿದ್ರು. ಸರಿ ಆತಮ್ಮಕ್ಕೆ ನನಗೆ ಲಾಭ ತಾಂದು ಎತ್ತಿಬಿಟ್ಟ. ಒಂದು ದೋಚನ ಆದಾಗಿಂದವಡು ಆ ಕುನ್ನ ಕುದುರೆ ಕುಟ್ಟಿ ಬಂದು ಒಳ್ಳಂಗೆ ಇಟ್ಟುಕೊಟ್ಟು ಮಾಡಿ ಸಾಕಿ ಅದು ದೊಡ್ಡಿಯಿಂದ ಬಂದಿತ್ತು. ದೊಡ್ಡಿಯಿಂದ ಬಪ್ಪನೆ ದೊಡ್ಡ ಕುದುರೆ ಏನಾಗ್ಬಿಟ್ಟ ಅಂದರೆ ಅದುಗ ಹೋದ ಎಡದೋಗೆ ಏನಾಗ್ಬಿಟ್ಟ ಅಂದರೆ ಅದು ಕಾಲು ಒಡೆದು ಅದು ಕೀ ಭೂವನಂಗೆ ಆಗ್ಬಿಟ್ಟ. ಆಗದೆಲ್ಲ ಹೇಳಿದ್ರು, ನೋಡಿಯಾ ದೊಡ್ಡ ಕುದುರೆಗೆ ಬಂದು ಕಾಲು ಹೊಡೆದುಬಿಟ್ಟ ನೋಡಿದೆಯಾ ಆಗ ಎತ್ತ ಮಾಡಿ ಅದು ಬಂದು ಇನ್ನೂ ಸವಾರಿ ಮಾಡ್ರ ತಂದು ಕೇತರು. ಆಗ ಸವಾರಿ ಮಾಡೋದು ಮುಡಿಯವಾ ಸರಿ ಏನೋ ಮಾಡೋದು ಅದನ್ನು ಟೈಮ್ ಆಸಕತ ನೆಂಚಿನೆ ಸರಿಯಾ ಅದು ಏನೋ ಮಾಡೋದು ಮುಡಿದ್ರ ಎಲ್ಲವೂ ಜನ ತೀರಲೆ ಹೋಯ್ತೇನೆ ಹಾಕೋದು ಅದೇ ಮಕ್ಕೆ ಆ ದೊಡ್ಡ ಕುದುರೆಗೆ ಜನ ತೀರಿ ತಡದೆ ಅದು ಇನ್ನು ಹೋದ್ರತ ಏನೋ ಮಾಡೋದು ಅಂದಾಗಿ ತಾ ಬಂದು ಅದನ್ನು ದೊಡ್ಡ ವಿಷಯ ಮಾಡಾದೆ ಸಾಧಾರಣವೇ ಹೇಗಿದ್ರು. ಊರ ಮಕ್ಕಳೆಲ್ಲ ದೊಡ್ಡ ಕುದುರೆ ಓಲೆ ಏನ ಅತ್ತಂದು ಕೇಳ್ಬಿಡ್ತವ ಅತ್ತಂದು ಈಗ ನೆನೆಸಿ ಸರಿ ಈ ಕುನ್ನ ಕುಟ್ಟಿ ಒಳ್ಳಂಗೆ ಸಾಕಿಬಪ್ಪ ಅಂತ ಮಾಡಿದ್ರು ಅದು ಒಳ್ಳಂಗೆ ಸಾಕಿದಾಗಿಂದೋಡು ಆ ತನ್ನ ಮಾತಿ ಇದನ್ನಲ್ಲಿಯೋ ತನ್ನ ಮಾತಿ ಏನೋ ಮಾಡಿದ ಅಂದರೆ ಆ ಕುದುರೆ ಮೇಲೆ ಕುದುರೆ ಕುಟ್ಟಿ ಮೇಲೆ ಅಪ್ಪರ ಪಾಸವಾದ್ದು ಅದ್ರ ಮೇಲೆ ಹತ್ತಿಂಡು ಎಲ್ಲ ಎಡಗು ಹೋಗಿ ಬಂದ. ಆಗ ಈಗ ಏನು ಮಾಡಿಬಿಟ್ಟು ಅಂದರೆ ಒಂದೊಂದು ಜನವು ತನ್ನುடைய ಕುದುರೆ ಕುಟ್ಟಿ ಸಾಕೋದು ನೆಂಚಿದ ತನಗೆ ಇಟ್ಟೊಳ್ಳಂಗೆ ಕೊಟ್ಟ ಉಳ್ಳಿ ಪಳಕೆಲ್ಲ ಪಳಕಿ ಕೊಟ್ಟ ಓಪದೆಲ್ಲ ಮಾಡಿದ. ಈಗ ಏನು ಮಾಡಿಬಿಟ್ಟು ಅಂದರೆ ಈಗ ಎಲ್ಲ ಆಗ ಪಕ್ಕದ ನಾಡದೊಗೆ ಒಂದು ಪೋರ್ ಸಂಡೆ ನಡೆದು
ಸರಿಯಾ. ಈಗ ಸಣ್ಣ ನಡವನೆ ಈಗ ಏನು ಅಂದ್ಬಿಟ್ರು ಅಂದ್ರೆ ಅಲ್ಲಿ ಇಬ್ಬ ಬಂದು ಆ ರಾಜ ಬಂದು ಇವಕ್ಕೆ ಸಾರ ಬಂದು ನನಗೆ ಎಲ್ಲವೇ ಪೋರ್ಗ ಒಂದು ಪಡಗನಿಗೆ ಓಪುದು ತಿಂದಿದ್ರು. ಸರಿ, ಅದಕ್ಕೆ ಏನು ಮಾಡೋದು ಈಗ ಈ ಕುದುರೆದೋಗ ಹೋದ ಆ ಕೂಸುಗ ಏನಾಗ್ಬಿಟ್ಟ ಅಂದ್ರೆ ಆ ಕುದುರೆಯ ಭೂವನೆ ಈ ಕೂಸುನೂ ಬುದ್ದು ತನ್ನೊಡಿ ಕಾಲು ಹೊಡೆದುಬಿಟ್ರ. ಆಗ ಕುದುರೆಯೂ ಸತ್ತುಬಿಟ್ರ, ಅದೇ ಜಾಮದೋಗೆ ತನ್ನೊಡಿ ಕಾಲು ಹೊಡೆದುಬಿಟ್ರ. ಕಾಲು ಹೊಡೆದ್ರೆ ಕಾಲು ಒಂದು ಕುಟ್ಟ ಅಂತ ಈಗೇರಿಲಿಯೋ ಅತ್ತಮ್ಮಕ್ಕಾಗಿ ಆ ಕೂಸು ಬಂದು ಮನೆ ಎದ್ದುಬಿಟ್ನ. ಈಗ ಪಕ್ಕದ ನಾಟದಾಗ ಅರಸೇನ ಮಾಡಿದಂದ್ರೆ ನಂಗೆ ಬಂದು ಎಲ್ಲ ಪೋರ್ಗೆ ಹೋಗ್ಬೋದು, ನಂಗೆ ಮನೆಗೆ ಒಬ್ಬ ಬಂದೇ ಹಾಪೋದು, ಅದು ಇಳಂಜರ್ತ ಬಪ್ಪದು ಅಂತ ಇಟ್ರು. ಆಗ ಇಳಂಜರ್ ಬಪ್ಪದು ಅಂದ್ರೆ ಈ ಮನೆ ದಾರ ಇದ್ದಾನೆ, ಈ ಇಳಂಜರ್ ಕುನ್ನ ಕೋಸಿದ್ದಲ್ಲಿ ಅಮ್ಮ ದುಡ್ಡಿಬಿಟ್ಟ, ಈಗ ಇಳಂಜನ ಮಾರಿಬಿಟ್ಟ. ಈಗ ತಾವೇನು ಮಾಡಿದಂದ್ರೆ ಈ ಖಂಡೀಪ ಪೋರ್ಗೆ ಬಂದಾಪದು ಅಂತ ಹೇಗವನೇ. ಸರಿ, ನಾ ಬನ್ನಿ ಅಂತ ನೆನ್ಸಿಬಿಟ್ಟ. ಈಗ ಓಪ ಜಾಮದೋಗೆ ಆ ದೊಡ್ಡ ಅಪ್ಪ ಹೇಗಿನ ನೀ ಖಂಡೀಪ ಪೋರಿಗೆ ಹೋಗಿ ತಾಪುದಪ್ಪ ಮನೆ. ಸರಿಪ ಏನು ಕಾಲು ಇತ್ತವ ಮನೆ, ನಂಗೆ ನಾಡುಗ ಬೇಕು ಆಗಿ ನೀವು ಹೋಯ್ತು ಹಾಕೋದು, ಅದು ಏನು ನಡೆದಲಿಯೋ ಒಲ್ಲಿಟ್ಟು ನಡೆದಲಿಯೋ ಒಲ್ಲ ನಡೆದಲಿಯೋ ಅದು ನೀ ಬಂದು ಮನಸ್ಸುದಾಗ ಎತ್ತಿ ಬಿಡೋದು. ಆಗ ಒಂದು ಮನ ಧೈರ್ಯ ಇವ ಅಪ್ಪ ಕೊಟ್ಟ. ಈಗ ಪಕ್ಕದ ನಾಡು ಒಂದು ಎಲ್ಲ ಅರಸರೆಲ್ಲ ಬಂದು ಮಾಡಿ ಅಂದ್ಬಿಟ್ಟು ಈಗ ತನ್ನ ಕೂಟಿಂಡವನೇ ಎಂದು ಬಪ್ಪನೇ ಒಂದೊಂದು ಇಳಂಜರ ಬಂದು ಆ ತೇರ್ವು ಮಾಡಿರಂದಾಗಿರ್ಲಿಯ ಎಲ್ಲವ ಎತ್ತಿದ್ರು. ಎತ್ತಿ ಒಂದು ಮಿಲ್ಟ್ರಿಗೆ ಎತ್ತಿಲ್ಲ ಬಂದು ತನ್ನೋಡ ವೇಟೇಸಿಗೆ ಅಂದೆಲ್ಲ ಎತ್ತಿ ಎಲ್ಲ ನಂಗೆ ಒಂದು ಒಡಂಬೆಲ್ಲವ ಬಂದು ಏನು ಮಾಡ್ಯಾರ ಅವಕ್ಕೆ ಬಂದು ಒಂದು ಪರಿಶೋಧನೆ ಮಾಡಿರಲಿಯೋ ಅತ್ತಮ್ಮಕ್ಕ ಒಬ್ಬೊಬ್ಬನ ನೋಡಿನವಪ್ಪನೇ. ಈ ಕೆಲವನ ಮಾತಿಗೆ ಏನಾಗ್ತಾ ಅಂದ್ರೆ ಆ ಕಾಲು ಹೊಡೆದದೆ ಇಂದು ತನ್ನ ಘನ ಏಕಂದ್ರೆ ಎಂದು ಹೂನಾಟುಪ್ಲೆ ಎತ್ತ ಮಾಡೋ ಈ ಸಣ್ಣ ಅವಕ್ಕಿನ ತನ್ನ ಘನ ಅಂದುಬಿಟ್ರು. ಆಗ ಅಲ್ಲಿಬ್ಬ ಮತ್ತೆ ಎಡೆಯಿಬ್ಬ ಎಲ್ಲ ಇಳಂಜರುಗಳ ಹೋದರು, ಮಟ್ಟು ಒಪ್ಪಿಲ್ಲ. ಆಗ ಊರನ್ನ ಕೈದ್ರು ಫಸ್ಟು ಬಂದು ಆ ಕುದುರೆ ಬಂದು ಕಾಡಿಗೆ ಹೋತು, ಅದಗಿಂದಾಡು ಯೋಚನೆ ಕಾಣಾದ ಇಟ್ಟ. ಆಗ ಅರಸ ಬಂದು ಕವಲೆ ಪಟ್ಟ ಕವಲೆ ಪಡೋಲ್ಲ, ಬಪ್ಪನೊಂದು ಕುಟ್ಟಿಯೋಡ ಬಂದಿತ್ತು ಆಗುತ್ತ ಕವಲೆ ಪಡೋಲ್ಲ. ಏಕೆ ಬಂದ ಅಂದಾಗಿ ಒಂದು ಮಗಿಷಿ ಅಡವಿಲ್ಲ. ಈಗ ತನ್ನ ಮಾತಿ ಕಾಲು ಹೊಡೆದುಬಿಟ್ಟ. ಆಗ ಕೇಪನೆ ಅದು ತನ್ನೋಡಿ ಬೀದಿ ಅತ್ತಮ್ಮ ಕಾಲು ಏನೋ ಮಾಡೋದು ಅಂದಾಗಿ ಮಾತಿ ಕಾಲು ಹೊಡವಲಿ ಕವಲೆ ಪಡೋದಿಲ್ಲ. ಈ ನಾಯಿಗೆ ಪೋರ್ಗೋಪದು ಅಂದರೆ ಆಗುನ ಕವಲೆ ಪಡೋದಿಲ್ಲ. ಅತ್ಯಂತ ಈಗವನೇ ಈಗ ಎಲ್ಲವ ನೋಡಿದ ಪರಿಶೋಧನೆ ಮಾಡಿದ ನೋಡಿದ್ದೋಗೆ ಆ ಬಂದ ಅರಸನವಕ್ಕೆ ಏನೋ ಅಂದುಬಿಟ್ರು ಅಂದ್ರೆ ತನ್ನ ಮಾತಿ ಕಾಲು ಹೊಡುತ್ತಾಡದೆ ತನ್ನವ ಘನ ಅಂದುಬಿಟ್ರು. ಆಗ ನೋಡಿದ್ಯಾ ಈಗ ಎಲ್ಲವೂ ಪೋರ್ಗೆ ಹೋದರು. ಆ ಪೋರ್ಗೆ ಓಪನೆ ಬಂದು ಏನ ಸಂಡೆ ಅಂದ್ರೆ ಈ ನಾಡಿಗೂ ಪಕ್ಕದ ನಾಡಿಗೂ ಸಂಡೆ ಒಪ್ಪೋದು, ನಂಗೆ ಮನದಾಗೊಬ್ಬ ಪೋರ್ಗೆ ಹೋಗುವಂಬನೆ ಸಂಡೆಗೆ ಹೋಗುವಂಬನೆ ಎಲ್ಲ ಹೋದರು. ಹೋದ ಇಳಂಜರದೋಗೆ ಪದಿ ಎಲ್ಲ ಸತ್ತುಬಿಟ್ರು. ಯಾರು ತಿರುಗಿ ಒಪ್ಪದು ಮುಡಿವಿಲ್ಲ. ಏಕೆಂದರೆ ಅದನ್ನು ಪಕ್ಕದ ನಾಡು ಬಂದು ಆಸಗ ಬಲ ನಾಡು ಆಡೋದೆ ಅದೊಂದು ಇವಕ್ಕೆ ಸಾರೆ ಆ ಬಲ ಸ್ವಲ್ಪ ಕಮ್ಮಿ ಆಡೋನೆ ಇಳಂಜರುಗಳೆಲ್ಲ ಓದಬೇಕ ಸತ್ತುಬಿಟ್ರು. ಹಾಗೆ ಇದು ಒಂದು ಏನ ತೋರಿತು ಅಂದರೆ ಇಲ್ಲಿಯ ಮನೆ ಇಬ್ಬ ಇಳಂಜರು ಮಟ್ಟು ಆ ಪೋರ್ಗೆ ಹೋಪಿಲ್ಲ. ಏಕೆಂದರೆ ಕಾಲು ಹುಡುಕ್ತಡ್ದೆ. ಏಕೆ ಕಾಲು ಹುಡುಕ್ತಡ್ದೆ ಅಂದರೆ ಆ ಕುದುರೆದೋಗ ಹೋಗಿ ಬುದ್ಧಗಿಂದಾಡು ಕುದುರೆಯೇ ಸತ್ತುಬಿಟ್ಟ, ತನ್ನೊಡಿ ಕಾಲು ಹೊಡೆದುಬಿಟ್ಟ. ಆಗ ಒಲ್ಲಾದದೋಗಿ ಏನೇ ನಡುತ್ತಡದೆ ಮತ್ತ ಬೀರರೆಲ್ಲ ಸತ್ತುಬಿಟ್ರು. ತಾಮಟ್ಟು ಉಸಿರೋಡಿಬೋದು ಕಾರಣ ಇದ್ದಾನೆ ಎಂದಲೇ ಆ ಕುದುರೆತ ಕಾರಣ, ಕಾಲು ಹೊಡೆದುತ್ತ ಕಾರಣ. ನನಗೆಲ್ಲ ಕಾಲು ಹೊಡೆದಲ್ಲ ಏನಾಗ್ಬಿಟ್ಟ ಅಂದರೆ ಅದೊಂದು ಕೆಟ್ಟ ಜಾಮ, ತನಗೆ ಬಂದು ಅದೊಂದು ಪಾಪ ಮಾಡಿದ್ದಾನೆ, ಅದೊಂದು ತನ್ನ ಮಾತಿಗೆ ಇತ್ತಾಯ್ಬಿಟ್ಟ ಅಂದಾಗಿ ನನಗೆಲ್ಲ ಪഴി ಹೇಗಿನ ಅಲ್ಲ ಪழிಯು ಹೇಗಾದೆ ನಡೆದು ಬಂದು ಬಂದು ಯಥಾರ್ಥವ ನೋಡಿ ಮನಸ್ಸಾರೆ ಎತ್ತಿಬಿಟ್ರು. ತಪ್ಪು ನಡೆದಲಿ ಅನ್ನ, ಉಳ್ಳಿತು ನಡೆದಲಿ ಅನ್ನ, ಒಳ್ಳೆ ನಡೆದಲಿ ಅನ್ನ, ಅದು ಬಂದು ನನಗೆ ಒಂದು ಇಯಲ್ಪಾನ ಇಲ್ಲಾಗ ಎತ್ತಿಪ್ನೆ ಅಂದರೆ ತುಂಬು ನಂಗೆ ಸಾರ ಬರ. ಆಗ ಎಲ್ಲ ನಾಡಿಗೆ ಹೋಗಿ ಒಂದು ಮುರಸ ಅರೆಂಜಿದ್ರುಂಬ ಬೇಂಡ್ ಹಾಕಿಂಡು ಹೋದಾರಂಬರ್ತ. ಈ ನಾಡದ್ದು ಆ ನಾಡಿಗೆ ಓಪನೆ ಎಲ್ಲವೇ ಸತ್ತುಬಿಟ್ರು. ಆಲ ಬಂದು ಈ ದೊಡ್ಡಮ್ಮನ ಮಾತಿ ಮಟ್ಟುತ್ತಾ ಈಗ ಉಸಿರೋಡಿದ್ದಾನೆ ಅದಕ್ಕೆ ಮೇಲೆ ಈ ನಾಡೆಲ್ಲ ವಾಚಿ ಮಾಡಿ ಬನ್ನ ಅಂದಾಗಿ ತನಗೊಂದು ಮನೆಯಲ್ಲೇ ಬಂದು ಕಾಲೆಲ್ಲ ಸರಿಯಾದಾಗಿಂದಾಡು ಬಂದು ಆ ನಾಡಿಗೆ ಬಂದು ತನ್ನವ ತೇರ್ಂದೆತ್ತಿ ಬಂದು ಒಂದು ಅರಸನ ಬಪ್ಪ ಅಳವುಗ ತನ್ನ ಸಾರ ಒಂದು ಮನೆಯಲ್ಲೇ ಒಳ್ಳಂಗಟ್ಟಿತು. ನೋಡಿ ಅನ್ಬು ಗಬ ಊರ ಮಕ್ಕಳ ಮೇಲೆ ಒಳ್ಳಂಗಟ್ಟಿತು. ಆಗ ಇದೊಂದು ನನಗೆ ಏನು ನಡೆದ ಅಂದರೆ ಉಳ್ಳಿತು ನಡೆದಲಿಯೋ ಒಳ್ಳ ನಡೆದಲಿಯೋ ನಂಗೆ ಎಲ್ಬ ಎತ್ತೋದು. ಆಗ ಇದು ಉಳ್ಳಿತನ ಎತ್ತಿ ಸ್ವಾಮಿಕೆ ಇದ್ದಾರೆ, ಒಲ್ಲದವ ಬುಡುವಂದೇ ಇದ್ದಾರೆ. ಅದನ್ನೋಗೆ ನಂಗೆ ಸಾಯಿನ ಗವದ ತುಂಬ ಹಂಗೆ ತಲೆಪು ಒಂದೊಂದು ಹೇಗಿಂಡಪ್ಪ ನೀವು
ಸ್ವಾಮಿಕ ಒಂದೊಂದು ಎಡೆ ಸತ್ಸಂಗದೋಗಿ ಅಲ್ಲಿಯೋ ಮತ್ತೆ ಎಡೆನಾಗ ಮಾತಾಡಲಿಯೋ ಅವಕ್ಕೆ ಗವದ ಮಾತುದಾಗ ಬಪ್ಪನ ಏನು ಮಾಡಿರ ಅಂದಲೇ ಅಮ್ಮಗ ಬೇಕಾ ಧೈರ್ಯವ ಅಮ್ಮ ಎತ್ತಿ ಬಿಡೋದು ತನ್ನ ಸರ ತನ್ನಂಬಿಕೆ ಆಡೋದು ಸರಿಯಾ. ಈ ಎಲ್ಲ ಎಡಗೂ ಆ ಓಪನೆ ಏನೇ ಎತ್ತಿಂಡು ಒಪ್ಪುದು ಅಂದರೆ ಒಂದು ನಂಬಿಕೆ ನಂಗೆ 2 ಕೈ ಪೋದಾದು 3வது ಕೈ ಎಂಬುದು ನಂಬಿಕೆ ಎತ್ತಿಂಡು ಒಪ್ಪುದು ಎಂಬುದನ್ನ ನಂಗೆ ಸ್ವಾಮಿಗೂ ಒಂದೊಂದೆಡೆ ಹೇಗಿದ್ದಾರೆ. ನಂಗೆ ಮೇಘನಾಥ್ ಸ್ವಾಮಿಗೂ ಸರಿ ಯಶೋದಮ್ಮರ್ಗೂ ಸರಿ ಅವಕ್ಕೂಡಿಯ ಆ ಮನ ಎಣ್ಣಂಗಳೇನಂದರೆ ಈ ಒಲಗ ಮಕ್ಕಳೆಲ್ಲ ಒಳ್ಳಂಗೆ ಇರ್ಬೋದು ಸಮುದಾಯ ಸೇವೆ ಮಾಡೋದು ತುಂಬ ಎಣ್ಣದೋಗ ತೆಗಿಂಡಿದ್ದಾರೆ. ಅತ್ತಮಾಕ ನೋಡೋಣ ಅಡ್ದು ನಂಗೆ ಸಾಯಿನ ಗವದಮ್ಮ ತುಂಬ ನಂಗೆ ಸ್ವಲ್ಪ ಇಳಿದೋಗೆ 67 ತಲೆಪು ಅಂಜ ತೀರಿರ ಮಾತು ನಿದ್ದರಾಂಬ ಆ ಕರ್ತತ ಸ್ವಾಮಿಯಕ್ಕೆ ಈಗ ವಿಡಿಯೋದೋಗೆ ಹೇಗೆ ಹೋದಾರ ಅದಕ್ಕೆ ಮೇಲೆ ನೋಡಿ ಬೆಳಕು ನಂಗೆ ನೋಡೋಣ. ಗಮನ ಉರುವವ ಎತ್ತೈನ ಮಕ್ಕವ ಇಬ್ಬ ದೇವ ಪಿರಿವಿಗಳೇ ಕದಿರವನಾಬಿ ಕಾಡುಬನ ನೊಗತ ಕೃಷ್ಣರು ಬೆಣ್ಣೆ ಎತ್ತಿ ಬಂದು ಒಳ್ಳಂಗ ಎಲ್ಲಾ ಕೂಡ ತಿಂದ ಎಡೆ ತನ್ನ ಕುನ್ನ ವಹಿಸದೋಗೆ ಗೋಪಿಯರ್ಗಳು ಕೂಡ ಹಿಟ್ಟು ಬೇಯಿಸಿ ಹಣ್ಣು ಕಿತ್ತು ತಿಂದು ಒಂದೊಂದು ಹೊಸ ಲೀಲೆಯವು ಮಾಡಿದ ಎಡೆ ಲೋಹವನಾಂಬ ಈ ಕಾಡುಬನ ನೊಗತ ಲೋಹಾಸುರಾಂಬ ಅರಕನ ಕೊದ್ದ ಎಡೆ ಸುತ್ತಿಯೂ ಹೂತೋಟಾಟಿತ್ತು ಎಲ್ಲಿ ನೋಡ್ಲಿ ಅಪ್ಪರ ಸಿಂಗರವಾಟಿತ್ತು ಇಲ್ಲಿಯ ಕೃಷ್ಣರು ಗೋಪಿಯರ್ಗಳನ್ನ ಬೆಣ್ಣೆಯ ಕದ್ದು ತಿಂದ ಎಡೆ ಮಹಾವನಾಂಬ ದೊಡ್ಡ ಕಾಡುಬನಗೋಸ್ತ ಗೋಕುಲಾಂಬ ಗ್ರಾಮ ಅಟ್ಟಿತ್ತು ಆ ಸಿಂಗರವಾದ ಗೋಕುಲ ಗ್ರಾಮನೋಗತ ಯಶೋದಮ್ಮನು ನಂದಗೋಪಾಲರು ಎರಡ ಕೃಷ್ಣರ ಸಾಕಿ ಬಂದರು. ಬಿಲ್ಬವನಾಂಬ ಆ ಕಾಡು ಬನನೋಗೆ ಗುರು ಬಿಲ್ವ ಮರ ಅಟ್ಟಿತ್ತು. ಶ್ರೀಕೃಷ್ಣರು ಕುನ್ನ ವಯಸ್ಸಿನೋಗೆ ಗೋಪಿಯರ್ಗಳು ಕೂಡ ಆಡಿ ಪಾಡಿ ವೇಷ ಹಾಕಿ ನಾಡಕ ನಡಿಸಿದ ಎಡತ ಇದು. ಬಂದಿರ್ವನಾಂಬ ಈ ಕಾಡು ಬನನೋಗೆ ಶ್ರೀಕೃಷ್ಣರು ಬಲರಾಮರು ಎರಡ ನೆರೆಯ ಅರಕರ ಕೊದ್ದರು. ಎಲ್ಲಾ ವಿಧವಾದ ಲೀಲೆಯೂ ಮಾಡಿದರು. ತನ್ನ ಪುನ್ನ ವಯಸ್ಸಿನೊಗೆ ಗೋಪಿಯರ್ಗಳು ಕೂಡ ಅವರ ಅಂಜಿಕೆ ಬರಿಸಿ ಅವಕ ಕೂಡ ಒಳ್ಳೆಗೆ ನಲಿದರು. ವೃಂದಾವನಾಂಬ ಈ ಕಾಡು ಬನತ ಶ್ರೀಕೃಷ್ಣರಿಗೆ ಇಡತ್ತವನ ಇಲ್ಲಿತ ಕೃಷ್ಣರು ಗೋಪಿ ಗೋಪಾಲರೋಡ ಆಡಿ ಪಾಡಿ ಅಪ್ಪರ ಕಾಲ ನಲುದು ಲೀಲೆಯ ಮಾಡಿದ ಎಡೆ ವೃಂದ ಎಂದಲೇ ತುಳಸಿ ಚೆಡಿ ಅಡುವ ಕಾಡು ಎಂಬುತ್ತ ಅರ್ಥ. ಈ ಕಾಡು ಬನನೋಗತ ತುಳಸಿಯ ಗಮಲು ಗಂಧದ ಗಮಲು ಬೀಸಿದ ಎಡೆ ಈ ಕಾಡು ಅಪ್ಪರ ಪಸುಂದ ಅಡ್ಡುತ್ತು. ಇಲ್ಲಿತ ರಾಧಾಕೃಷ್ಣ ಲೀಲಾ ರಾಸಲೀಲಾ ಬಾಲಗೋಪಾಲ ಲೀಲಾ ಎಲ್ಲವೇ ನಡೆದಿತ್ತು. ಹಂಜತೀದರ ಮಾತು ನಿದ್ದರ ಅದಾವುದು ಮಾತಾಡನೆ ಒಳ್ಳೆಗ ಓಸನೆ ಮಾಡಿ ಮಾತಾಡಿವಿ. ಊರು ಮೇಲೆ ಉರಿದದು ಪಾಪ ನಾಡು ಮೇಲೆ ಜರದದು ಪಾಪ. ಒಬ್ಬೊಬ್ಬನ ಮನಸ್ಸ ನೊಂಬನೆಂಗ ಮಾತಾಡಕೂಡದು, ಉಣ್ಮೆಯ ಅರಿಯಾದ ಚರೆಯಕೂಡದು, ತೇವಿಲಾದ ಮಾತಾಡಿ ಜಾಮವ ಕೊಲ್ಲಕೂಡದು, ಇನ್ನೊಬ್ಬನ ಮೇಲೆ ಕೋಳು ಹೇಗಕೂಡದು ಎಂಬುದು ಅರ್ಥ ದೈವ ಪಿರಿವಿಗಳೇ. ನಾಯಿಗ ಈ ತುಂಬಿದ ಗವದ ಸ್ವಾಮಿ ಶ್ರೀಕೃಷ್ಣರ್ನ ಲೀಲೆಗಳ ಪತ್ತಿ ನಾ ಮಾತಾಡನೆ ತುಂಬಾ ಸಂತೋಷ. ಪೂರ್ಣ ಆಶೀರ್ವಾದ. ಈಗ ಸ್ವಾಮಿಯಕ್ಕೆ ಇದ ಹಂಗೆ ಕರುತ್ತೆಲ್ಲವ ವಿಡಿಯೋದಾಗ ನೋಡಿದನೋ ಆ ಕೃಷ್ಣರು ಬಂದು ಎತ್ತೆ ಯಶೋದಮ್ಮನ ಕೂಡ ಪಳಗಿ ಬಂದ ಎತ್ತೆ ಯಶೋದಮ್ಮ ಸಾಕಿದ. ಆಗ ಕುನ್ನ ಕೂಸದೋಗೆ ತನಗೆ ಕೃಷ್ಣರ್ಗ ಬೆಣ್ಣೆ ತಿಂಬುದಿಗೆ ಅಪ್ಪರ ಆಸೆ ಅಟ್ಟಿತು. ಆಗ ತಾ ಗೆಲಚ ಮಾಡಿ ಬಾ ಜಾಮದೋಗಿ ಎಲ್ಲವೇ ತನಗೆ ಅರಿಯಾದೋಗಿ ಬೆಣ್ಣೆಲೆ ಎತ್ತಿ ತಿಂದ. ಆಗ ಬಲರಾಮನ ಕೂಡ ಆ ನಲದ ಆ ಎಣ್ಣೆಲ್ಲ ಗೇನ ಬಂದರ ಅದೇ ಮಾಕೆ ಅಲ್ಲಿದೋಗ ಅರಕರೆಲ್ಲವ ಅಡಿಚುನ್ ಬಪ್ಪನೆ ಅವ್ವಗ ಬಂದು ಯಶೋದಮ್ಮಗ ಆ ಕೃಷ್ಣ ರೂಢಿಯ ಬಲ ಏನಾಗುವುದನ್ನ ಒಂದು ಜಾಮದೋಗೆ ಪುರದರ ಕುಂಟ್ರಿ ಕೃಷ್ಣ ಬಂದು ಈಸಾಗೆಲ್ಲ ಬಂದು ತನ್ನಾಲೆ ಬಂದು ಮಾಡೋದು ಮುಡದರ ಬಾಂಬ ಆ ಎಣ್ಣೆ ತೊಗೊಂಡಿಡಟ್ಟಿತು. ಹಾಗುವು ತನ್ನ ಸಾರೆ ಆ ಬೇ ತರದು ನೋಡೋನೆ ಮಣ್ಣ ಎತ್ತಿ ತಿಂದ. ಆ ಬೇ ತರಿಯಿಂದ ನೋಡೋನೆ ಬೇ ತರವನೇ ಅಲ್ಲಿಗೋಸು ಒಂದು ಉಲಗವೇ ಆ ಚಂದ್ರ ಆ ಸೂರ್ಯನಂದಿಗೆ ಇರ್ತವ ಎಲ್ಲವೇ ಉಲಗ ಎಲ್ಲ ಬಂದು ತನ್ನ ಬೇಗೋಸೆ ತೋರಿತು. ಆಗ ಆ ಮಣ್ಣ ತಿಂದ ಮಾಧವ ಅಂತ ಹೇಗಿನತ್ತವ ಅತ್ತಮ್ಮಕ್ಕೆ ಮಣ್ಣ ತಿಂದು ಬೇ ತರವನೇ ಒಲಗೆಲ್ಲ ಎತ್ತಿ ತೋರಿಸಿದ ಮನೆ ಅನ್ನ ಶಕ್ತಿಯ ಬಂದು ಪುರಿಂಜಿದ ಯಶೋದಮ್ಮ ತನ್ನ ಸಾರೆ ಈ ಒಲಗದೊಗ ಇಬ್ಬವಕ್ಕೆಲ್ಲ ಉಳ್ಳಿ ದಾರಿ ಬರಲಿ ಅದುಗ ಎನ್ನ ಕೂಸಿನ ಉಳ್ಳಂಗೆ ಸಾಕಿನೇಂದು ಏಯ್ದದುತ್ತ ಸ್ವಾಮಿಕ ಅಪ್ಪರ ಸಿರಪ್ಪ ನಂಗೆ ಏಯ್ದರು. ನಂಗೆ ಇಲ್ಲಿ ನೋಡೋನೆ ಒಂದು ನಾಡುದೋಗೆ ಉಳ್ಳಂಗೆ ಆಚೆ ಮಾಡಿ ಬಂದಲಿಯೋ ಸರಿಯಾ ತನಗಾದೊಂದು ಅರಿವು ಬೇಕಲ್ಲಿಯೋ ಅತ್ತಮ್ಮಕ್ಕೆ ಒಂದು ರಾಜ ಏನೇ ಮಾಡಿದ ಅಂದಲೇ ತನ್ನುடைய ಅರಿವೆಲ್ಲ ಎತ್ತೆತ್ತಿ ಬಂದ ಅಂದಲೇ ನಾ ತಾಂಬ ಒಂದು ಆಣವ ಎನಗೆ ಮೇಲೆ ಅರಸರ ದಾರಿಲ್ಲೇ ಎನಗೆ ಮೇಲೆ ರಾಜ ದಾರಿಲ್ಲೇ ತಿಂದಾಗಿ ತಾ ಅರಿವುದೋಗೆ ಅಪ್ಪರ ಸಿರಂದಮನ ಇದ್ದ.
ಎಲ್ಲ ನಾಡುಗ ಒಂದು ಪೋಟಿ ಬಿತ್ತಲಿಯೋ ಆ ಪೋಟಿಗೆ ಹೋಗಿ ತಾ ಬೋಯಿ ಅದು ಗೆದ್ದು ನೆರೆಯ ಬಂದು ಅವಕ್ಕೆ ಪೊನ್ನು ಪೊರುಳೆಲ್ಲ ಈಸಿ ಬಂದಾರ ಪರಿಸೆಲ್ಲ ಕೊಟ್ಟಾರ. ಆಗ ಎಲ್ಲ ನಾಡುಗೂ ನಾತ ದೊಡ್ಡಮ್ಮ ಆ ಆಣವ ಬಂದು ಆ ಅರಸನ ಸಾರಾಟಿತು, ರಾಜನ ಸಾರಾಟಿತು. ಆಗ ರಾಜ ಇದೆ ಅಂದಲೇ ಎನ್ನ ಕುನವೇ ಅಲ್ಲಿ ಸರಿ, ಎನ್ನ ಹೆಣ್ಣಾಲಿ ಸರಿ, ಈ ನಾಡಾಲಿ ಸರಿ ಎಲ್ಲ ನಾಯಿ ಹೇಗಿದಂಗೆ ಕೇಳ್ಬೋದು. ಈ ಒಲಗ ಮಕ್ಕಳೆಲ್ಲ ನಾಯಿ ಇದ್ದಂಗಟ ಇಬ್ಬುದುಂಬ ಆ ಮಾತೆಲ್ಲವ ತಾ ಹೇಗಿಂಡಿದ್ದರು. ಆಗ ಊರು ಮೊದಲೇ ಇದ್ದರು ಏಸಾಗ ಒಂದು ಆಣವ ನೋಡು ತನಗ ಸರಿಯಾ ದಾರು ಒಂದು ಮದಿಚೋದಿಲ್ಲ. ಅಲ್ಲಿ அமைச்சரெல்லாம் இதில் சேர்த்து அமைச்சரனுடைய அறிவு ஏசகடದೆ ಅಟ್ಟಲಿ ಸೇತಿ ಆ அமைச்சரை விட ನಾತಪ್ಪರ ದೊಡ್ಡಮಾಂಬ ಒಂದು ಹೆಣ್ಣದೋಗೆ ಬಾಣ್ದುಂಡು ಬಂದನೆ. ಈಗ ತನ್ನ ಆ ಆಣವ ಬಂದು ಎತ್ತೆ ಅಂದಲೇ ನಾ ದರಾಲಿ ಮೂರವ ಕೊರ್ಚಿ ಒಂದು ಅರಿವು ಮಿಕ್ಕ ಒಂದು ಜ್ಞಾನಿಯ ಕೊರ್ಚೋದು, ಒಂದು ತುರವಿ ಕೊರ್ಚೋದು, ತನ್ನವ 3 ಕೇಳ್ವಿ ಕೇಪೋದು. ಆ 3 ಕೇಳ್ವಿಗ ತಾ ಬದಿಲೇಗ ಕೊಡೋದು. ಆಗ ತಲೆ ಕುನಿಂಜಿ ನಿಬ್ಬುದು, ಅದನ್ನು ಕಣ್ಣು ಮುಂದಾಡು ನೋಡೋದು ಒಂದಾಗಿ ಆ ರಾಜ ನೆನೆಸಿದ. ಸರಿ ಅತ್ತಮ್ಮಕ್ಕೆ ಏನು ಮಾಡೋಮನೆ ಒಂದು ತುರವಿಯ ದಾರ ಅರಿವು ಮಿಕ್ಕ ಒಂದು ತುರವಿಯೋ ಆ ತುರವಿಯ ಬಾ ಆ ಜ್ಞಾನಿ ಬಾಂಧೆಗೆ ತನ್ನ ಅರಸಬೇಕು ಕೊರ್ಚಿದ್ರು. ಬಂದು ಬಪ್ಪನೇ ಆ ಬಂದ ಜ್ಞಾನಿ ಅವಾಗ ತಲೆ ಬಗ್ಗಿ ನಿದ್ದುಟ್ಟು ಒಣಕಂದು ಹೇಳಿದರು. ಒಣಕ ಸರಿ ಬಂದು ನಾ 3 ಕೇಳ್ವಿ ಕೇಳ್ತಾನೆ, ಆ 3 ಕೇಳ್ವಿಗೂ ನಿಂಗೆ ಸರಿಯಾನ ಬದಲಿ ಹೇಗಿಪ್ನೆ ಅಂದಲೇ ನಿಂಗಗ ಈ ರಾಜೀವ ತನ್ನೆ ಇಲ್ಲದಾಲೆ ನೀ ಎಂದು ನನಗೆ ಅಡಿಮೆಯಾಗ್ಬೋದು ಮನೆಗೆ ಇದ್ರು. ಅವಕ ಇದ್ರು ಹೆಂಗೆ ಅರ್ಧಲ್ಲ ಹೇಗೆ ನೀವು ಸ್ವಾಮಿಯ ತಂದೆಗೆ ಜ್ಞಾನಿವಕ ಏನೂ ಬಂದು ಅವಕ್ಕೆ ಮೇಲೇಕಿಯೇ ಹೇಗಾದೆ ಅವಕ್ಕೆ ಅಮ್ಮೆದೇ ನಿದ್ದುಂಡಿದ್ರು. ಈಗ ಏನು ಮಾಡಿದರು ಅಂದರೆ ಅವಕ್ಕೆ ಒಂದು ಕೇಳ್ವಿ ಕೇಳ್ತಾರ. ಮೊದಲು ಕೇಳ್ವಿಯ ಬಂದು ನೀವು ದೇವರು ಎಲ್ಲಿ ಇದ್ದಾನೆ ಅದ ಕಡಬುಳು ಹೆಂಗೆ ಅರಿಕಿರ ಅನ್ಲಿಯ ದೇವರು ಎಲ್ಲಿ ಇದ್ದಾನೆ ಎಂದಾಗಿ ಮೊದಲು ಕೇಳ್ವಿ ಕೇಳ್ತರು. ಆಗ ಜ್ಞಾನಿ ಹೇಗಿದ ತಪ್ಪರ ತಿಳಿವ ಹೇಗಿದ ನಂಗೆ ದನ ಬಂದು ಉಳ್ಳಂಗೆ ಹುಲ್ಲು ಮೇಯ್ದು ಆ ಹುಲ್ಲೆಲ್ಲ ಬಂದು ಕುಡುಪ ನೀರೆಲ್ಲ ಬಂದು ರಥದ ಕಲಂದು ಅದು ಹಾಲ ಮಾರಿಬಿಟ್ರ. ಆಗ ತಿಂಬ ಇಟ್ಟು ಅದು ಹಾಲ ಮಾರಿತು. ಹಾಲು ಮಾರದಿಗಿಂದೋಡು ನಂಗೆ ಹಾಲು ಕರೆದು ಸರಿಯಾ ಹಾಲು ಕರೆದು ಎತ್ತಿ ಬಂದು ಬಪ್ಪನೇ. ಆಗ ನಿನಗೆ ಎತ್ತಿ ಬಂದು ಹಾಲ ತೋರಿಸಿದ್ರು. ದೊಡ್ಡ ಪಾತ್ರದೋಗೆ ಹಾಲ ತೋರಿಸಿಟ್ಟು ಅವಕ್ಕೆ ಕೇಪವಕ್ಕೆ ಸಾರೆ ದೇವರು ಎಲ್ಲಿದ್ದಾರೆ ಅಂತ ಕೇಳ್ತಿರಲಿಯೋ ಈ ಹಾಲುದೋಗೆ ಎಡಿಯೇ ಬೆಣ್ಣೆ ಆಡದೆ ಅಂತ ಹೇಗು ಅಂತ ಹೇಳಿದರು. ಆಗ ಆ ಜ್ಞಾನಿ ಕೇತುದುಗ ರಾಜ ಬಂದು ಮುಳಿಚು ತುಂಬ ಸರಿಯಾ ನಾ ಎತ್ತ ಏಡಿಯ ಬೆಣ್ಣೆ ಅಡದೆ ಅಂತ ತೆಗೋದು ಮಾಡಿದ್ರ ಹಾಲು ಒಂದಲೇ ಎಲ್ಲ ಎಡೀತ ಬೆಣ್ಣೆ ಅಟ್ರ ಸರಿಯಾ. ಆ ಬೆಣ್ಣೆ ಎತ್ತಿ ಬೆಣ್ಣೆ ಕರಕಿ ತುಪ್ಪ ಮಾಡಿ ತುಪ್ಪವ ನಂಗೆ ಬಂದು ಎಲ್ಲಾಗೂ ನಂಗೆ ಪೈನ್ ಪಡ್ತೀನ. ಆ ಏಡಿಯ ಬಂದು ಬೆಣ್ಣೆ ಅಟ್ರ ಅಂದ್ರೆ ನಾ ಎತ್ತೆ ಆಗೋದು ಮಾಡಿದ್ರ ತಿಂದೆ ಇದ. ಆಗತ್ತಾ ತೈದ್ರು ನೀ ಕೇತ ಕೇಳ್ವಿಗ ಬಂದು ಇದುತ್ತಾ ನಾ ಬದಿಲ ಹೇಗಿನೇ ಆ ದೇವರು ಎಂಬುದು ಎಲ್ಲ ಎಡೆ ಇದ್ದಾನೆ ಸರಿಯಾ. ನಂಗೆ ತೂಣಿಲು ಮಿರ್ಪಾರ್ ತುರುಂಬಿಲು ಮಿರ್ಪ ಅಂದಾಗಿಲ್ಲ ಅತ್ತಮ್ಮಕ್ಕೆ ಎಲ್ಲ ಎಡೆ ಇದ್ದಾನೆ ನಿಂಗೆ ಇದಂಗೆ ಈ ಎಡೀತ ಇದ್ದಾರೆ ಎಂದು ಹೇಗೋದು ಮುಡಿಯ ಅಂದಾಗಿದ. ಆಗ ಮೊದಲು ಕೇಳ್ವಿ ಮುಡಿದುಬಿಟ್ಟ. ಸರಿ அடுத்தದು ಇನ್ನೂ 2 ಕೇಳ್ವಿ ಆಡದೆಯೇ ಸರಿ ಅತ್ತಮ್ಮನೆ ಆ ದೇವ್ರನ್ನುடைய ಪಾರ್ವೆ ಬಂದು ಏ ದಿಸೆಯ ನೋಡಿ ಆಡದೆ ಅಂದು ನೀನು ಹೇಗೋದು ಮುಡಿದ್ರ ಬಾ ಅಂದ. ಆಗ ಈ ಜ್ಞಾನಿ ಏಯ್ತೋ ಅತ್ತೆಯ ಸರಿಯಿಂದಾಗಿ ಒಂದು ದೇವಿಗೆತ್ತಿ ಬಾಂಧೆಗೆ ಒಂದು ದೊಡ್ಡ ದೇವಿಗೆತ್ತಿ ಬಂದು ಆ ಅರಸನವೇ ಬಂದು ನೀ ದೇವಿ ಕಚ್ಚು ಒಂದೇ ಇದ. ಆ ದೇವಿ ಕಚ್ಚಿತು. ಆ ದೇವಿ ಕಚ್ಚಿದ ನೋಡಿ ಅದು ನೋಡಿ ಜ್ಯೋತಿಯ ಒಳಿ ಆಡಿದೆಯಾ ಅದು ಅದೇನು ಒಳ್ಳಿ ಮೇಲೆ ಪ್ರಕಾಶ ಮೇಲೆ ಒಯ್ಂಡಿಟ್ಟು. ಆಗ ಹೋಗಿಂಡು ಆಡೋನೆ ಈಗ ದಾರ ಕೇತರು ಅಂದರೆ ಆ ಜ್ಞಾನಿ ಕೇತರು ಆ ದಾರವ ಕೇತಾರ ನಂಗೆ ಅರಸರು ನೋಡಿ ಕೇತರು. ಈಗ ಈ ಒಳಿ ಬಂದು ಎಲ್ಲಿ ನೋಕಿ ಒಯ್ಂಡಾಡದೆ ಎಂಬುದು ನಿಂಗೆ ನಾಳೆ ಹೇಗೋದು ಮುಡಿದ್ರವ ಅಂತ ಕೇತರು. ಈ ಒಡಿ ಏ ಪಕ್ಕ ಓರ ಅಂಬುದನ್ನ ನಿಂಗೆ ನೋಡೋದಾಗ ಹೇಗೋದು ಮುಡಿದ್ರವ ಅಂದರು. ಅದು ಎತ್ತ ಹೇಗೋದು ಮುಡಿದ್ರ ಅದು ಬಂದು ಮೇಲೆ ಕತ್ತಿಂಡಾಡದೆ ಆ ಜ್ಯೋತಿ ಒಯ್ಂಡಾಡದೆ. ಆಗ ಏ ದಿಸೆ ಇಲ್ಲ ಅದು ನೇರ ಕತ್ತಿಂಡಾಡದೆ ಕತ್ತವನೇ ಅದು ನೋಡಿ ಒಳಿ ಎಲ್ಲಾಗತ್ತ ಪರಿವಿಂಡಾಡದೆ ಈ ಸೈಡಿಗೆ ಮಟ್ಟವೋ ಈ ಪಕ್ಕವೋ ಒಂದು ಬಪ್ಪಿಲೆ ಅದು ಎಲ್ಲಾವತ್ತು ಒಯ್ಂಡಾಡದೆ ಅಮ್ಮನೆ ಅತ್ತಮ್ಮ ಆಕತ್ತ. ದೇವರ ನುಡಿಯ ಪಾರ್ವೆ ಎಂಬುದು ಎಲ್ಲ ಪಕ್ಕವೂ ಪರವಿಂಡಾಡದೆ. 84 ಲಕ್ಷ ಜೀವರಾಶಿಗಳು ಎಲ್ಲಿದ್ದಾರೆಯೋ ಎಲ್ಲ ಸಾರಿಯೋ ಒಳ್ಳಿ ಆಡದ ತವಿರ ಅದು ಪಟ್ರ ತವಿರ ನಿಮ್ಮ ದೊಡ್ಡಮ್ಮ ನಿಮ್ಮ ಕುನ್ನಮ್ಮ ಏಳೆ ಅಣಗಾರ ಸರಿಯಾ ಇಮ್ಮ ನಂಗೆ ತೇವೆ ಇಲ್ಲೇ ಮದಗಿಲ್ಲ ಅದೇ ಎಲ್ಲ ಉಯಿರಿನಗಳದೋಗಿಯೋ ಎಲ್ಲ ಒಂದು ಜಾದಿಗೂ ಎಲ್ಲ ಒಂದು ಇನಾಗೂ ದೊಡ್ಡಮ್ಮ ಕುನ್ನಮ್ಮ ಇಲ್ಲದಾಗಿ ಎಲ್ಲ ಸಾರಿಯೂ ದೇವರಿದ್ದಾನೆ ಈ ಪಕ್ಕತ ಇದ್ದಾನೆ ಎಂದು ಹೇಗೋದು ಮುಡಿಯ ಅಂದ ಇಟ್ಟರು. 2வது ಕೇಳ್ವಿ ಕೇಳ್ತದೆ ತನಗೆ ಬಂದು ಅದೇನ ಒಂದು ಏಕೆಂದರೆ ಒಂದು ಅವಮಾನ ಮಕ್ಕ ಇಟ್ಟ ಎತ್ತ ಮಾಡೋದು ಸರಿಯಾ. ಈಗ ದೇವರು 3வது ಕೇಳಿ ಕೇಳ್ತಾರೆ ಅವಕ್ಕ ಆ ದೇವರು ಏನೇ ಮಾಡಿಟ್ಟಿದ್ದಾನೆ ಅದು ನಿನ್ನಲ್ಲಿ ಹೇಗೋದು ಮಾಡಿದ್ರ ಅಂದಾಗಿ 3வது ಕೇಳ್ವಿಯ ಆ ರಾಜ ಬಂದು ಜ್ಞಾನಿ ಸಾರ ಕೇಳ್ತ.
ಆಗ ದೇವರು ಏನ ಮಾಡಿಟ್ಟಿದ್ದೇನೆ ಎಂಬುದು ನನಗೆ ಹೇಗೋದ ತೆಮ್ಮನ ಕಟ್ಟ ಹೇಗೆ ಹಾಪೋದು ಈಗ ನಿನ್ನಲ್ಲಿ ಹೇಗೋದು ಮುಡಿಯ ಅಂದಾಗಿ ಒಂದು ಆಣವ ಗರ್ವ ತನ್ಸರ ಹಟ್ಟಿತು. ಆಗ ಆ ಜ್ಞಾನಿ ಹೇಗಿದ ಆ ದೊಡ್ಡ ಅರಸಭೆದೋಗೆ ಎಲ್ಲ ಎರಡು ಪಕ್ಕವೂ ಅಮೆಚರೆಲ್ಲ ಇದ್ದಾರೆ, ಅಲ್ಲಿ ಊರ ಮಕ್ಕಳೆಲ್ಲ ಇದ್ದಾರೆ, ದೊಡ್ಡ ಹರಿಯಾಣೆ ಆಚೆ ಮಾಡಿ ಗಂಭೀರವಾಗಿ ಕುಳಿದು ಅಂತಾರೆ. ಈಗ ಆ ಜ್ಞಾನಿ ಕೀ ಬಂದು ಕೈ ಕಟ್ಟಿ ನಿಂತುಕೊಂಡಿದ್ದಾರೆ. ಅತ್ತಪ್ಪನೇ ಈಗ ಜ್ಞಾನಿ ದೇವರು ಬಂದು ಎಲ್ಲಿ ಇದ್ದಾರೆ ಅಂತ ಕೇಳ್ತಾನೆ, ಎತ್ತಿದ್ದಾರೆ ಅಂತ ಕೇಳ್ತಾನೆ. ನಾನು ನಿನಗೆ ಹೇಗಿನೇ ಬಾತೆಂದಾಗಿ ಏನೇ ಮಾಡಿಟ್ಟಿದ್ದೀನಿ ಎಂಬುದು ನಾನು ಹೇಗಿನೇ ಎಂದಾಗಿ ಒಂದು ನಿಮಿಷ ನಾ ಹೇಗಿದ್ದನ್ನು ಕೇಳ್ತಾರಿಯ ಅಂದ. ಸರಿ ಏನೇ ಮಾಡೋದು ಅಂದಾಗ ನೀ ಆ ಹರಿಯಾಣೆಯಿಂದ ಎರಿಗಿಂಡು ಎರಗಬ್ಬ ಸಿಂಹಾಸನ ಅಂತ ಎರಿಗಿಂಡು ಬಾತೆಂದ. ಆಗ ಎರಿಗಿಂಡು ಒಂದು ಆ ರಾಜ್ಯ ಬಂದುಬಿಟ್ಟ. ಈ ಹೋಗಿ ಏನು ಮಾಡಿದ ಅಂದರೆ ಅಲ್ಲಿಗೆ ಹೋಗಿ ಕುಳ್ದ. ಸರಿಯಾ ಆ ಜ್ಞಾನಿ ಹೋಗಿ ಅಲ್ಲಿ ಕುಳಿದು ತನ್ನವೇನಂದ ರಾಜನ ನೀ ಕೈ ಕಟ್ಟಿ ಎನ್ನ ಮಕ್ಕ ನಿಲ್ಲು ಅದಕ್ಕೂ ನಿಲ್ಲು ಒಂದೇ ಇದ. ಆಗ ಕೈ ಕಟ್ಟಿ ಅದೇ ಬಗ್ಗಿ ನಿದ್ದು ತನ್ನ ನೋಡಿದ ಅಂಬ. ಆಗ ಜ್ಞಾನಿ ಹೇಗಿನ ನೋಡು ದೇವರು ಏನು ಮಾಡಿಟ್ಟಿದ್ದಾರೆ ಅಂತವ, ಈಗ ದೇವರು ಕುಳಿದು ಅಂದಾರೆ ಸರಿಯಾ ಮಕ್ಕಳಾಗಿ ನೀ ಬಂದು ನೋಡಿಂಡಿದ್ದೆ ಅಂದೆ ಇದ ಅಂಬ. ಆಗ ಏನು ಅರ್ಥ ಅಂದು ನೋಡೋನೆ ಜಾಮ ಬೇಕಟ್ಲಿ ಏನೇ ಬೇಕಟ್ಲಿ ಮಾರ್ರ ಸರಿಯಾ ಎಂದ ನಾರ್ಕಾಲಿಂ ಯಾರಿಗೂ ಸೊಂದಮಿಲ್ಲ ಎಂದಾಗಿರ್ತವ. ಈಗ ದೇವರು ಕುಳಿದುಕೊಂಡಿದ್ದಾನೆ ಎನ್ನವ ನೀ ನೋಡಿಂಡಿದ್ದೆ ತಿಂದ ಇದ. ಕೇಳ್ತ ಮೂರು ಕೇಳ್ವಿಗೂ ಇತ್ತಮ್ಮಕ್ಕೆ ಬದಲು ಹೇಗಿದ್ದೆ ತಾ ವಾಯಡಚಿ ನಿನ್ನು ಈ ರಾಜೀವೆಲ್ಲ ನಿನಗೆ ತಂದುಬಿಟ್ನೆ ನಿನ್ನ ಮಾಕೊಂದು ಜ್ಞಾನ ಇದ್ದಲತ್ತ ಈ ನಾಡು ಒಳ್ಳುಗಟ್ರ ನೋಡಿ ಹಣವ ಅಡಂಗಿತ್ತು ತೆಂದಾಗಿ ಆ ರಾಜ ಏನು ಮಾಡಿದಂಬ ತಾ ಪದವಿ ಬಿಟ್ಟಂಬ. ಜ್ಞಾನಿ ಹೇಗಿದ ನೀಯೇ ಆಚೆ ಮಾಡಿಗೋ ನಿನಗೆ ಒಂದು ಘನ ನಾವು ಒಪ್ಪದ ಎಡೆ ನೆರೆಯ ಆಡದೆ ನೆರೆಯ ಮಕ್ಕಳೆಲ್ಲವನ್ನು ನೋಡೋದೊಂದಾಗಿ ತಾ ಏನು ಮಾಡಿದಂಬ ಆ ಎಡೆ ಬಿಟ್ಟು ತಾ ಒಯ್ಬಿಟ್ಟ ಅಂಬ. ಆಗ ಎಲ್ಲಾಗ ಸುಬಿಚವು ಕೊಟ್ಟು ಎಲ್ಲಾಗ ಬಂದು ಒಂದು ಆಶೀರ್ವಾದ ಕೊಟ್ಟುಟ್ಟು ಇಂದು ನಾಡು ಅಟ್ಟೆಯಿಂದ ಆಡಬೇಡ ಸರಿಯಾ ಇಲ್ಲೇಂದು ಕೆಟ್ಟಿಕೆರಿ ಕುಳಿಬೇಡ ಅಂತ ಹೇಳಿದ್ದಾರೆ. ಅದು ತ ಸ್ವಾಮಿ ಯಾಕದಿಲ್ಲ ಸರಿಯಾ ಊರು ಮೇಲೆ ಬಂದು ನಂಗೆ ಬಂದು ಉರಿ ಒಂದು ಜರದು ಹೋಗಬೇಡ, ದಾರು ತಪ್ಪ ಮಾತು ಆಡಬೇಡ. ಆಗ ಒಂದೊಂದು ಜನ ಏನೋ ನಂಗೆ ತೋರ ಅಂದರೆ ಸ್ವಾಮಿಯಕ್ಕೆ ಹೇಗಿದ್ದು ಎಡಗೋಲಿ ದಾರಕೋಲ ಮಾತಲ್ಲಿಯೋ ಪೊಟ್ಟು ಒಟ್ಟಕಿಚ್ಚ ನೀ ಬೀಬೇಡ, ಮತ್ತವನ ಪೊರಾಮದುಗ ಅವನ ಕೆಡಚಬೇಡ ಸರಿಯಾ ಅವನಾಗ ಅನ್ಬು ಮಾತಾಡು ಗವದ ಮಾತಾಡು ಅತ್ತೆಂಬುನುತ್ತ ನಂಗೆ ನೋಡಿಯ ಸ್ವಾಮಿಯಕ ಒಂದೊಂದು ಎಡೆಯಿಗೂ ನಂಗೆ ಅತ್ತ ಅಳುತ್ತವ ಹೇಗಿದ್ದಾರೆ ಸರಿಯಾ ದಾರವೂ ನೀ ಬಂದು ಒಲ್ಲ ಅಂತ ಹೇಗಬೇಡ. ಇದು ದೇವರು ತಂದ ಪಾದೆ ನಂಗೆ ನಡೆದುಕೊಂಡು ಹೋಗ್ಬೋದು ನನಗೆ ಹೇಳ್ಬಿಡುತ್ತ ನಂಗೆ ನವೀನ್ ಸ್ವಾಮಿಯಕ್ಕೂ ನಂಗೆ ಮೇಘನಾಥ್ ಸ್ವಾಮಿಯಕ್ಕೂ ಯಶೋದಮ್ಮವಕ್ಕ ಅವಕ್ಕೂ ನೋಡಿ ಒಂದು ಆರುದುಲಾವು ಅನ್ಬಾವು ಒಂದು ಗವವಾಗುತ್ತಲ್ಲ ಹೇಗಿರ ಅದು ನಂಗೆ ಕೇಪುದುಂಬುದಲ್ಲ ನಂಗೆ ತಮಾಕೆ ಒಳ್ಳೆಯದಾಗ ಓಲೆ ನಂಗೆ ಉಳ್ಳಿದಾರಿ ಹೋಗಾಕುಂಬುದನ್ನ ನಂಗೆ ಹೇಗಿಂಡು ಸಾಯಿನ ಗವದ ಮಾತು ತುಂಬ ನಂಗೆ ಈ ಸ್ವಲ್ಪ ಇಳಿದಾಗೆ ಅಡುತ್ತದೆ ಏನಾದರೆ ನಂಗೆ ಒಂದು ಪಚ್ಚುದಲ್ಲಿ ಅಂತ ಹೇಗಿರ್ತವ ಆ ಪಚ್ಚುದಲ್ಲಿ ಪತ್ತಿ ನಂಗೆ ಸ್ವಾಮಿಯಕ್ಕೆ ಹೇಗಿರ ಅದ್ರ ಮೇಲೆ ನಂಗೆ ವೀಡಿಯೋಗ ನಂಗೆ ಒಳಕ್ಕೆ ಹೋಗೋಣ. ಓಂ ಶ್ರೀ ಸಾಯಿರಾಮ್. ಬಡೂಕುಲ ಎಂಬ ಈ ದೇವ್ರ ಕುಲ ಮಕ್ಕೆಲ್ಲಾಗೂ ನನಗೆ ತುಂಬಿದ ನಮಸ್ಕಾರವೇಗಿಂಡು ಇಂದಿನ ಜನವು ನಂಗೆ ಪಟ್ಟುದಲ್ಪತಿ ನೋಡುವೋ ನಂಗೆ ವಾಷ್ಕಿಯೋಗೆ ಅಪ್ಪರ ವಳಿತಪ್ಪ ವಿಷಯ ನಡುದಾಡದೆಂದಲೇ ಆ ವಿಷಯಕ್ಕೆ ಇಂಡಾಡು ನಂಗೆ ಪಟ್ಟುದಲ್ಲಿ ಬೀತದನೋ ನಂಗೆ ಒಂದು ವಿಷಯ ಮೇಲೆ ಅಪ್ಪರ ಪಟ್ಟುದಲ್ಲಿ ಬೀಪನೆ ಖಂಡೀಪ ಅದು ನಂಗೆ ವಲಿಯ ತಂದರ ಈ ಒಲಗನ ಎದುವೇ ನಿರಂತರ ಇಲ್ಲ ನಂಗೆ ಅರುವುದು ಇಂದು ನಂಗಸಾರ ಅಡುವುದು ನಾಯಿಗೆ ಇಲ್ಲಾದಾರ ಈ ಒಡಂಬೆ ಎತ್ತೀವಿ ನಂಗೆ ವಯಸ್ಸು ಆಯಿಲ್ ಬರಬರ ತೋಲೆಲ್ಲ ಸುರುಂಗಿ ಮಂಡೆ ನರ ಬಂದು ಒಡಂಬನ ಬಲ ಸೋತುಟ್ರ ಇನ್ನೊಂದು ಪುನ್ನ ವಯಸ್ಸಿನಾಡು ಹುಟ್ಟು ವಯಸ್ಸಾಯಿಂಡು ಬರಬರ ಆ ಹುಟ್ಟು ಕಮ್ಮಿಯಾರ ಅಲ್ಲ ಅದನ್ನ ಅರಿಯಾದೆ ನಂಗೆ ಅಹಂಗಾರ ಮಂಡಗತ್ತಿ அடுத்தவக்கிற இலக்காரவா நோடிப்பனோம். அதே மாக்கே நாங்கள் வாழ்க்கையோge நிறைய பொருள் ಬಂದರ ಓರ எதுவே நிரந்தர கிடையா. நாங்கள் ಆ பொருள் மேலே அப்பற பற்றுள்ளதோ இப்பனே ಆ பொருளுக்கு ஏதாவது சேதார ஆப்பனையோ ಆ பொருள் நாங்கள் ಬಿಟ್ಟು ಓಪನೆಯೋ நாங்கள் ಅಪ್ಪರ ವಲಿಯವು ಕೋಪವು ತಂದರ. ಈ ಪಟ್ಟುದಲು நிறைய ಅನುಭವ ಬಂದರ ಆ ಅನುಭವ ಅಂದ ನಂಗೆ ಒಂದು ಪಾಡವ ಕಪ್ಪುದು. ಆ ಪಟ್ಟುದಲು ನಂಗೆ ಎತ್ತ ಹೊರಾಸು ಬಪ್ಪುದೊಂದು ಒಳ್ಳೆಗೆ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತಾ ನೋಡಿವಿ. ಸಾಯಿರಾಮ್. ಸ್ವಾಮಿ ಕೇಯ್ದ ಕರುತ ಕೇತುದಾರಿ ಇಲ್ಲದೋಗೆ ಒಂದು ಪಚ್ಚುದಲ್ಲೆಂಬನೆ ಅದು ಆಸೆನುಡೆಯ ಬೇರಾಗ ಬಂದು ಎಂದು ನಂಗೆ ಬಿಟ್ಟು ಹೋಗಾದ ಒಂದು ಪಚ್ಚುದಲ್ಲ ನಂಗೆ ಕಟ್ಟಿ ಹಿಡಿತು ತಡದಿಂದ ಈರ ಇತ್ತಮ ಕೊಡನೆ ನಂಗೆ வாழ்ಕದೋಗೆ ಆ ಪಚ್ಚುದಲ್ಲಿ ಸಿಕ್ಕಿಬಿಳೆ ಏದುದೋಗ ಪಚ್ಚುದಲ್ಲಿ ಆಡೋದು ಏದುದೋಗ ಅಡಕೊಡೋದು ಒಂದು ನೋಡೋಣ. ನಂಗೆ ದೇವರು ಸಾರಿ ಪಚ್ಚುದಲ್ಲಿ ಆಡೋದು தேவையில்லாத பொருள் மேலே நாங்கள் பற்றுதல் அட்ல நாங்களுடைய பொருள் நாங்கள் விட்டு ஓய்விட்றா நாங்கள் ஆன்மா நாங்கள் விட்டு ஓரா நீ ஓப்பனை ಏನೋ ಎತ್ತಿಂಡೋಪದು முடியாಂದ ಎಗೀರ. ಆಗ
ನಂಗೆ ಎಲ್ಲ ಅರದುತ್ತಾ ಪಟ್ಟಿನತಾರುಡಿಯ ಬಾಳ್ಕೆ ನೋಡೋನೆ ಅವಕ ಕಾವೇರಿ ಪೂಂಪಟ್ಟಿನದೋಗೆ ಹುಟ್ಟಿ ಒಳ್ಳೆಯ ಒಂದು ರಾಜಕುಲದೋಗೆ ಒಂದು ವಣಿಗರ ಕುಲದೋಗೆ ಬಂದವಕ ಅತ್ತಮಾಕ ಒಂದು ವಸತಿ ಅಟ್ಟಲಿ ಸೇತಿ ಕಡೇಸಿಗತ ಬಂದು ಏನಗ ಎಂಡ್ರುಗನ ಕುನವಿಗನ ಮಕ್ಕಗನ ಅಂತ ಬಪ್ಪನ ಏನಂದಲೇ ಎಲ್ಲ ಒಪ್ಪಡಿಚಿಟ್ಟು ನನಗೆ ಒಂದೂ ಗನ ನಾ ಏನವ ತೇಡಿ ಒಪ್ಪದು ಅಂದಲೇ ಒಂದು ಮುಕ್ತಿ ತೇಡಿ ಒಪ್ಪದು, ಒಂದು ಜ್ಞಾನವ ತೇಡಿ ಒಪ್ಪದು. ಇದೆಲ್ಲ ಬರ ನೆಂಚಿದು ರೊಂಬ ಏಕೆಂದರೆ ಆ ಒಂದು ವಿಷಯ ಬಂದು ತನ್ನುடைய ಗಮನವ ಈರ್ತತ್ತು ಅಂದ. ಏಕೆಂದರೆ ತನ್ನುடைய ಮಾತಿ ಬಂದು ಆ ಕಪ್ಪಲದಾಗ ಹೋಗಿ ಪೊರುಳು ತೇಡ್ನೆಂದು ಹೋದ. ಆಗ ಒಯ್ ಬಪ್ಪನೆ ಆ ಕಪ್ಪಲದಾಗ ಬಪ್ಪನೆ ಏನ ಪೊರುಳು ಸಂಭಾರಿಸಿ ಬಂದದನೇ ಎಂದು ನನಗೆ ನೋಡೋನೆ. ತನ್ನ ಮಾತೆ ಎತ್ತಿ ಬಂದ ಪೊರುಳು ಏನಂದರೆ ಒಂದು ಕಾದಟ್ಟ ಊಸಿಯಿಂದ ಈಗಿರ ಒಂದು ಸೂಂದಿ ಮುಟ್ಟೆ ಎತ್ತಿ ಬಂದ. ಅದುಗ ಮೇಲೆ ಆ ಕಿವಿ ಸೇತಿಲ್ಲೆಂಬ ಅತ್ತಮ್ಮಕ್ಕೆ ಆ ಓಟ ಇಲ್ಲದಟ್ಟು ತುಂಬ. ಆಗ ಇದ್ರಂಬ ಕಾದಟ್ಟ ஊசி வாராதே ಒಂದೇ காதற்ற ஊசி வாராதே கான் கடை வழிಕೆ சரியா ನಂಗುಡಿಯ ಸಾತು ಓಪನೆ ಅದು ಕಡೇಸಿಗಟ್ಟವು ಏನ ಬರ ಅಂದಲೇ ಆ ಊಸಿ ಸೇತಿ ಬಪ್ಪುದಿಲ್ಲ, ಸೂಂದಿ ಸೇತಿ ಬಪ್ಪುದಿಲ್ಲ. ಆಗ ಏನಾಗ ಈಸಗ ಸೊತ್ತು ಏನಾಗ ಈಸಗ ಪೊರುಳು ಓಪನೆ ಏನು ಎತ್ತಿಂಡೋನ ಬಪ್ಪನ ಒಂದು ಎತ್ತಿಂಡು ಬಪ್ಪನೆ ಓಪನೆಯೂ ಒಂದೇ ತಿಂಡು ಒಪ್ಪುದಿಲ್ಲ. ಆಗ ಈ ದೋಸಿ ಜನ ಒಂದು ನಾಡಗವಾನ ಒಂದು ವಾಳ್ಕೆತ ಆ ವಾಳ್ಕೆದೊಳಗೆ ಬಂದು ನನಗೆ ಎತ್ತ ವಾಳ್ಬುದುಂಬುನ ಅರುಬುದುಂಬುದನ್ನುತ್ತ ಪಟ್ಟಿನತ್ತಾದ ಇದ್ರು. ಆಗ ಏನು ಮಾಡಿದ್ರು ಅವಕ್ಕೆ ಪಚ್ಚದೆಲ್ಲ ಗನಾಂದೇಗಿ ನೀಕಿಬಿಟ್ರು. ಹಾಗತ್ತ ಅವಕ್ಕೆ ಮುಕ್ತಿ ನೀಲಿ ಅಡಂಜಿದ್ರು. ಆಗ ಅತ್ತಮಾಕೆ ಒಂದು ಪಟ್ಟಿನತ್ತಾರು ಬಂದು ಒಂದು ಜನ ಅವಕ್ಕ ಎಲ್ಲ ಊರಿಗೆ ನಡೆದುಂಡೇ ಹೋದಾರ. ನಾಡು ಬಿಟ್ಟು ನಗರ ಬಿಟ್ಟು ಓಪನೆ எனக்கு ರಾಜ್ಯ ಗಣ ಒಂದು ಹೋಗ್ಬಿಟ್ರು. ಅಸಗ ವಸದಿಯ வாழ்ந்தವಕ ಎದುವೂ ಇಲ್ಲದೆ ಒಂದು ಇಡುಪಗೊಂದು ತುಂಡ ಕಟ್ಟಿಟ್ಟು ಎನಗ ಸೋಮೆ ನೋಡಿ ಓನೆಂದಾಗಿ ಶಿವಭಕ್ತನಾದ್ರು. ಎಲ್ಲ ಶಿವನ ಗುಡಿಗೆ ಹೋಗಿ ತನ್ನಾಲೆ ಮುಡಿದ ಆ ಪಾಠ ಪಾಡಿದರು, ಇறைவனை ನೆನೆಸಿದರು, ಮುಕ್ತಿ ಬೇಕು ನೆನೆಸಿದರು. ಆಗ ಒಂದೊಂದೆಡಗು ಓಪನೆಯೋ ಒಂದೆಡಗು ಓಪನೆ ಆ ವಡದಿಸಿ ನೋಕಿ ಹೋಗೇಂಡಿ ಇಬ್ಬನೇ ಒಂದು ಜನ ಒಂದು ವಿನಾಯಕರ ಗುಡಿ ಮುಂದಾಡು ತಾ ಸಂತುಜಾಮ ಎಪ್ಟಾಲೆ ಕುಳಿದು ಒಂದು ಮಾಲೆ ಎತ್ತಿ ಧ್ಯಾನ ಮಾಡಿಂಡಿದ್ರು, ಜಪ ಮಾಡಿಂಡಿದ್ರು. ಆಗ ಅಲ್ಲಿ ಪಕ್ಕದಾಗ ಒಂದು ಅರಣ್ಮನೆ ಅಟ್ಟಿತು. ಆ ಅರಣ್ಮನೆದಾಗೆ ಅಲ್ಲಿ ಕಳ್ಳರೆಲ್ಲ ಏನು ಮಾಡಿದ್ರು ಅಂದರೆ ಅರಣ್ಮನೆಯಿಂದ ಆ ಮುತ್ತು ಮಾಲೆಯು ಮಣಿಮಾಲೆಯು ಎಲ್ಲವ ಕದ್ದುಂಡು ಬಂದರು. ಬಂದುಟ್ಟು ಅವಕ್ಕೆ ಸರ್ ನೆರೆಯ ಮಾಲೆ ಅಟ್ಟಿತು. ಬಪ್ಪ ಜಾಮನ ಏನು ಮಾಡಿದ್ಮೇಲೆ ಅಲ್ಲಿ ಆಡ ಆ ವಿನಾಯಕರ ಗುಡಿ ಪಕ್ಕ ಒಂದು ಸೆಲೆ ಅಟ್ಟುತ್ತಲಿಯೋ ಆ ಮುಂದಾಡ ಸೆಲೆಗೆ ಬಂದು ತಾ ಈಗ ಹಂಗೆ ತಾಂಡಿ ಓನಿಯೋ ಈ ಗುಡಿ ತಾಂಡಿ ಓನಿಯೋ ಅಪ್ಪನೇ ಅವಕ್ಕೆ ಸರ್ ನೆರೆಯ ಮಾಲೆ ಆಡೋನೆ. ಆ ಮಾಲೆ ಎತ್ತಿ ಒಂದು ಆ ವಿನಾಯಕರಿಗೆ ಇಟ್ಟರು. ಅದು ವಿನಾಯಕರು ಬೊಯ್ಯಾದೆ ದಾರಗೆ ಬುದ್ದುಬಿಟ್ಟ ಆದಮೇಲೆ ಆ ಪಟ್ಟಿನತಾರುಡಿ ಗತ್ತಿಗೆ ಬುದ್ದುಬಿಟ್ಟ. ಆ ಮಣಿಮಾಲೆ ಅಲ್ಲಿ ಆಡದೆ. ಈಗ ಅಲ್ಲಿ ಇಬ್ಬ ವಾಯರ್ ಕಾವಲೆಲ್ಲ ಅಡುತ್ತ ಜನ ಉರುಕುದು ಬಪ್ಪನೆ ತನ್ನ ಗತ್ತದಾಗ ಮಾಲೆ ಆಡದೆ ಆಲೆ ತನ್ನ ಮಾಲೆ ಬುತ್ತಾಡದೆ ಎಂದು ತರಿಯಾದೆ ಅಪ್ಪರ ಧ್ಯಾನ ಮಾಡಿ ಇಟ್ಟಿದ್ದರು. ಈಗ ಬಂದವಕ್ಕೆಲ್ಲ ಆ ದಾರ ಬಿಡುತ್ತಿಟ್ಟರು ಅಂದಲೇ ಪಟ್ಟಿನತಾರ ಇಡ್ತರು. ನೀ ಬಂದೇನು ಅರಣ್ಮನೆಗೆ ಬಂದು ಕದ್ದುಂಡು ಬಂದುದೆ ಸರಿಯಾ, ನಿನ್ನ ಒಂದು ಸೆರೆದೋಗ ಅಡಚಿ ನಿನಗೆ ಬಂದು ಸೆರೆ ಚಾಲಿಂದ ಇರ್ತವ ಜೈಲಿಗೆ ಅಡಚಿ ನಿನಗೆ ಏನ ದಂಡನೆ ತಂದು ನೋಡು ಮನೆ ಸ್ವಾಮಿ ನಾದುಗ ಅರಿಯಾರೆ ನಾವೊಂದು ಎತ್ತುಲೆ ನಾವೊಂದು ಅರಿಯಾರೆ ಎಂದು ಹೇಗಿದಾಂಬ ಇಲ್ಲೇ ಇಲ್ಲೇ ಎತ್ತೆ ಬಂದು ಈ ಮಾಲೆ ಇಲ್ಲೇಸಿ ನಿನಸಾರ ಬಂದತ್ತು ಒಂದು ಕೇಳ್ತಿರುಂಬ ನಾ ಅರಿಯಾರ ಸ್ವಾಮಿ ಆತ್ಯಂತ ಹೇಗಿದುಂಬ. ಆಗ ಅದು ದಾರ ಅಂದಲೇ ಅಲ್ಲಿ ಬಂದು ಅರಸರ್ತ ಒಂದು ಭದ್ರಗಿರಿ ಆದ್ರ ಅವಕ್ಕೆ ಹೇಗೇನು ಸೇತಿತ್ತ ನಾ ಒಂದು ನಾ ಪಾಪ ಪುಣ್ಯನ ಅರಿಯಾರೆ ಅಂತ ಹೇಳಿದ್ರುಂಬ. ಆಗ ಏನು ಮಾಡಿದಂದರೆ ಎಲ್ಲ ನಿನಗೆ ದಂಡನೆ ತಪ್ಪದು ಅತ್ಯಂತ ಹೇಗೆ ಏನು ಮಾಡಿದಂದರೆ ಆಗ ತಿರುಡಗ ಅಂದಲೇ ಕಳ್ಳಗ ದಂಡನೆ ತಪ್ಪದು ಅಂದಾಗಿ ಅವಕ್ಕ ಆ ಊರದೋಗ ಎಡ ಅರಣ್ಮನೆ ಮುಂದಾಡು ಒಂದು ಕಳು ಮರ ಮಂದಿ ಆಡದೆ. ಆ ಕಳು ಮರ ಏನಂದರೆ ಅದು ಬಂದು ದಂಡನೆ ತಪ್ಪ ಮರ್ತ ಕಳು ಮರ ಮಂದಿ ಹೇಗಿರ ತನ್ನ ಕೂಟಿಂಡೋಗಿ ಆ ಕಳು ಮರದೋಗ ಕಟ್ಟಿ ಬೀತ್ತು. ಈಗ ಬಂದು ದಂಡನೆದಪ್ಪ ಜಾಮದೋಗೆ ಅವಕ್ಕಗ ಸರಿಯಿಂದ ಹೇಗ ಜಾಮದೋಗೆ ಆ ಕಳು ಮರ ಅಪ್ಪೇ ಎರಿಂಜಿ ಅದು ಸಾಂಬಲ ಆಗ್ಬಿಟ್ಟಾಂಬ. ಅದು ಕತ್ತಿ ನೆರುಪು ಕತ್ತಿಂದ ಕಿಚ್ಚು ಕತ್ತಿ ಅದು ಸಾಂಬಲ ಆತುಂಬ. ಆಗ ಆಗತಾರದರು ಅವ್ವೇ ತಾ ಬಂದೊಂದು ತುರವಿ ತಾ ಈಸಗ ದೇವ್ರ ಭಕ್ತಿ ಆಡತ್ತವ ನಂಗೆ ನಾಡು ಒಲ್ಲಾದ ಬಂದು ಪ್ರಾಂದಾಗಿ ಎಲ್ಲ ಪಟ್ಟಿನತಾರ ಒಣಗಿ ಅಲ್ಲಿದು ಬಿಟ್ಟು ಅತ್ಯಂತ ಬಪ್ಪನೆ ಆ ಪಟ್ಟಿನತಾರ ಏದಾರಂಬ ತನ್ನ ಕೂಡ ಅರಸನ ಸಾರ ಬಂದು ಏದು ಸೊಂದೆ ಇಲ್ಲೇ ನೋಡು ನೀಯೂ ರಾಜನ ಇದ್ದಲಿಯೋ ಎಂದು ನಂಗಗ ಏ ಪೊರುಳು ನಂಗೆ ಸಾರ ಬಪ್ಪದಿಲ್ಲಪ್ಪ ಏನೋ ಎತ್ತಿಂಡೋದಿಲ್ಲ ಅಪ್ಪನೇ. ಅದೇ ಮಾಕೆ ಆ ರಾಜನು ತನ್ನ ಮನಗೋ ಅಪ್ಪನೇ ತನ್ನ ಹೆಂಡರು ಬಂದು ಒಂದು ಕುದುರೆ ಕಾರಣ ಕೂಡ ಪಡಕಪ್ಟ ಅಂತ ಹೇಗಿ ಆ ಬುಕ್ಕು ನೋಡಿದ್ದೆ ನೋಡು ಹೆಂಡ್ರು ಸೊಂದಿಲ್ಲೇ ಕೂಸು ಸೊಂದಿಲ್ಲೇ ನೀಯೂ ಬಂದರೆ ಅಂತ ಹೇಗಿದಾಂಬ ಅಡ್ತ ಜನವೇ ತಾನೂ ಬಂದುಬಿಟ್ಟಾಂಬ. ಇತಮಾಕತ್ತ ವಾಳ್ಕೆ ನಂಗೆ ಏನೋ ಎತ್ತಿಂಡೋಪೋದಿಲ್ಲ ಆ ಅರಸಾಚಿ ಬಿತ್ತು ನಂಗೆ ಎತ್ತಿನ ಮಾಡೋದಿಲ್ಲ ಅಂದಾಗಿ ಪಟ್ಟಿನತಾರುಡಿ
நம்முடைய வாழ்க்கையை நோடானே நாங்கள் ஏதோ ಒಂದು பச்சுதல் ಬೇಡಾಂಬುದನ್ನ இதன் மூலம் நாங்கள் அறதனா ஆகேதா பெற்றோர் வைத்த பெயர் அது பிணமென்றும் ஆகுது, விரும்பி அணிந்த ஆடையை கூட அது கந்தலாக மாறுது. சரியா, பாடுபட்ட சேர்த்த சொத்து வாரிசிடம் சொல்லுது, அது கூடி வாழ்ந்த மனைவி கூட கூடவே சாகுது. ಸರಿಯಾ ಆಗ ನಂಗೆ ಪಾಡುಪಟ್ಟದಲ್ಲೇ ನಂಗೆ ಸರ್ ಬಪ್ಪುದಿಲ್ಲ, ಅದು ಅಂತ ನಂಗೆ ಏನೇ ಮಾಡೋದು ಬಪ್ಪನೆ ಎತ್ತ ಬಂದವೋ ಅದೇ ಮಕತ್ತು ಓಪುದು ಎಂಬುದನ್ನ ನಂಗೆ ಅರಿದು ಬಿಳೆ ಈ ಪಚ್ಚುದಲ್ಲೇ ನಂಗೆ ಘನ ಎಂಬುದನ್ನ ಹೇಗೆ ಇರಲಿಯೋ ಅದನ್ನು ಅಪ್ಪರ ಸಿರಪ್ಪಾಕ ನಂಗೆ ಸ್ವಾಮಿ ಇದ್ದಾರೆ. அடுத்தது ನಂಗೆ ಅದೇ ಸಾಯಿನ ಗವದ ಮಾತುಂಬ ನಂಗೆ ತಲೆಪದೋಗೆ ಈ ಪಚ್ಚುದಲ್ಲೆಲ್ವ ಬಿಡೋದುಗ ನಂಗಾಲ ಏನು ಮಾಡೋದು ಮುಡ್ದರ ಈಗ ಅಡದೆ ನಂಗೆ ಬಂದು ಸ್ವಾಮಿ ಸ್ವರೂಪದಿಲ್ಲ ಅದಕ್ಕೆ ಏನು ಮಾಡೋ ಮುಡಿದ್ರ ಅಂಬೋದುಗ ಅಡುತ್ತ ನಂಗೆ ತಲೆಪದೋಗೆ ಸ್ವಾಮಿಯಕ್ಕೆ ಬಂದು ವಿಡಿಯೋದೋಗಿ ಹೇಗೀರ ಅದರ ಮೇಲೆ ಅದನ್ನುடைய ಬೆಳಕು ನಂಗೆ ಹೇಗೋಣ. ಓಂ ಶ್ರೀ ಸಾಯಿರಾಮ್. ಬಡೂಕುಲ ಎಂಬ ಈ ದೇವ್ರ ಕುಲ ಮಕ್ಕೆಲ್ಲಾಗೂ ನಂಗೆ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನವು ನಂಗೆ ಪಟ್ಟುದಲ್ ಪತ್ತಿ ನೋಡುವೋ ಪಟ್ಟುದಲ್ಲಿ ಇಲ್ಲಾದಿಬ್ಬುದು ಅದನ್ನೆಲ್ಲ ಏ ಒಂದು ಜೋಲಿ ಮಾಡುವನೆಯೋ ಕಡಿಮೆ ಮಟ್ಟು ಮಾಡಿ ಆ ಫಲನ ಎದಿರ್ ನೋಡಾದಿಬ್ಬುದು ಆ ಪಟ್ಟಟ್ಟ ನೆಲೆಯ ಎತ್ತ ಅಡಂಜೋದು ಅದೊಂದು ಏನೋ ಒಳ್ಳಿತು ನಂಗೆ ನೋಡುವೋ ಒಂದು ಉದಾಹರಣೆ ಕದೆ ಒಂದು ಆಡದೆ ಒಂದು ಹಣಗಾರ ಆ ಗ್ರಾಮದೊಳಗೆ ಒಂದು ದೊಡ್ಡ ಮನೆ ಕಟ್ಟಿದಿನ ಆ ಮನೆಗ 2 ಮಡಂಗ ಹಣ ಜಾಸ್ತಿ ತಂದಲೆಯೋ ಆ ಮನೆಯ ಮಾರುದಿಲ್ಲ ಎಂಬ ಮುಡಿಯುವುದಾಗಿದ್ದನ ಏಕಂದ್ರೆ ತನಗ ಆ ಮನೆ ಮೇಲೆ ಅಪ್ಪರ ಆಸೆಯು ಪಟ್ಟುದಲ್ಲ ಅಟ್ಟುಂಡಟ್ಟು ಒಂದು ಜನ ಬೇರೆ ಒಂದು ಎಡಗ ಒಯ್ಟ್ ಬಪ್ಪನೆ ಆ ಮನೆ ಕಿಚ್ಚುಡ್ತಟ್ರ ಅದನ್ನ ನೋಡಿ ಒವ್ವೇ ನಮ್ಮ ಮನೆ ಒಯ್ಬಿಟ್ಟತವ ಎನ್ಸಲ ಅಟ್ಟ ಹಣ ಎಲ್ಲ ಒಯ್ಬಿಟ್ಟತವ ಅಂದೀಗಿ 10 ಕಿರ್ಚಿನ ಆಗ ತನ್ನ 3வது ಮಾತಿ ಅಪ್ಪ ಕವಲಪಡಬೇಡ ನಾ ಮನೆ ಮಾರಿಬಿಟ್ಟೆ ಅಂತ ಹೇಗಿನ ಅದು ಹೇಗಿದೆ ಒಣ್ಣೆ ಅಪ್ಪಕಾರಗ ಅಪ್ಪರ ಸಂತೋಷ ಆಯ್ಬಿಟ್ರ. ಆ ಸಂತೋಷದ அடுத்த ನಿಮಿಷವೇ 2வது ಮಾತಿ ಬಂದು ಅಪ್ಪ ಆ ಮನೆಗೆ ನಂಗೆ ಅಡ್ವಾನ್ಸ್ ಮಟ್ಟುತ್ತಾ ಈಸಿ ಆಡದೆ ಇನ್ನೂ ನಂಗೆ ಮೊತ್ತ ಹಣವ ಈಸುಲೆ ಎಂದು ಹೇಗಿದ ಒಡನೆ ಆ ಅಪ್ಪಕಾರಗ ಅದು ಹೇಗಿದೆ ಒಡನೆ ಮರ್ಸಿ ಎನ್ನ ಹಣ ಎನ್ನ ಮನೆಯಿಂದ ಹೇಗಿ ಮರ್ಸಿ ಕವಲ್ಪಡೋದಾಗ ಆರಂಭಿಸಿಬಿಟ್ಟ. ಒಡನೆ 3வது ಮಾತಿ ಬಂದು ಅಪ್ಪ ಕವಲ್ಪಡಬೇಡ ಅದು ಉಂಡಾನ ನಷ್ಟ ಇಡು ತಂದುಪ್ನೇಂದು ಹೇಗಿದ ಅದಿಂದ ಹೇಗಿದ ಉಡನೆ ಒಂದು ಓರ್ನಲ್ಲಿದ್ದು ಆ ಮನೆ ಕಿಚ್ಚು ಕತ್ತುದನ್ನ ನೋಡಿ ಅಂತ ಇದ್ದನ ನೋಡಿವಿ ಅದೇ ಮನೆತ ಅದೇ ಕಿಚ್ಚುತ ಅದೇ ಹಣತ ತನ್ನದು ಎಂಬನೆ ಆ ಮನಸ್ಸು ಕಷ್ಟಾರ ಇನ್ನೊಬ್ಬನದು ಎಂಬನೆ ಆ ಮನಸ್ಸುಗ ಒಂದು ಒಲಿಯೂ ಆಪುದಿಲ್ಲ. ಇದೆಲ್ಲವೇ ತರ್ಕಾಲಿಗವ ಅಡ್ದು ತಂದು ಅರುದು ಎಂದೂ ನಿರಂತರವಾದದು ಆ ದೇವ್ರನ್ನ ಪಾದ ತಂದು ಅರುವುದು உலக ரீதியான விஷயம் மேலே பட்டுதல் இல்லாத ஆப்புதுங்களே ಆ ದೇವ್ರು ಸಾರೆ ಪಟ್ಟುದಲ್ಲೋಡು ಇಬ್ಬನೇ ನಂಗೆ ಒಂದು ನಿಮ್ಮದು ಸಿಕ್ಕಿರ ಒಳ್ಳೆಗೆ ಓರಿಡಿವಿ ಯೋಚನೆ ಮಾಡಿವಿ ಎಲ್ಲವೇ ಉಳಿತಾ ನೋಡಿವಿ. ಸಾಯಿರಾಮ್. ಸ್ವಾಮಿ ಕೇಳಿದ ಆ ಕರುತವ ನೋಡಿದಾರಿ ಆ ಕರುತದಾಗ ಬಂದು ಆಸೆ ಎಲ್ಲ ಒಂದು ಸೇದು ಅದು ಪಚ್ಚುದೆಲ್ಲ ಮಾರಿ ಅದು ನಂಗೆ ಬಿಡಾದ ವழிಯಾಗ ಅಡದೆ ಮನುತ್ತಾ ನಂಗೆ ಪಟ್ಟಿನ ತಾರದೋಗೆ ಅವಕ್ಕೆ ಎತ್ತ ಬಂದು ಅವಕ್ಕೆ ಪಚ್ಚುದಲ್ಲಿ ನೀಕಿ ಬಂದು ಕಡೇಸಿ ತುರವಿಯ ಬಂದರು ನನಗೆ ನೋಡಿದವು. ಆಗ ಈ ಆಸೆಲ್ಲ ಒಂದೊಂದೊಂದೊಂದು ಕೂಡಿತ ಪಚ್ಚುದೆಲ್ಲ ಬಂತು. ಒಂದು ಕಡಲ್ ನೀರು ಬಂದು ಸಾಧಾರಣ ಉರುವಾಪುದಲೇ ಒಂದೊಂದು ಸೊಟ್ಟು ನೀರು ಬಂದು ಅಲ್ಲಿಗೆ ಹೋಗಿತಾ ಕಡೇಸಿಗೆ ಅದು ಬಂದು ದೊಡ್ಡ ಕಡಲ್ ನೀರ ಮಾರಿರ ಎತ್ತಿದ್ದೇ ಕಡಲ್ ಬಪ್ಪುದಿಲ್ಲ. ಆ ಪಚ್ಚುದಲೆಂಬುದು ಎತ್ತಿದ್ದೇ ಬಪ್ಪುದಿಲ್ಲ. ನಂಗೆ ತೇವೆಯಾನ ಆಸೆ ಎಲ್ಲವ ಏನೇನು ಆಸೆ ಬಂದು ಒಲಗದಾಗ ಅನುಭವಿಸೋದು ನೆಂಚಿನವೋ ಎಲ್ಲವ ಸೇತಿ ಬಿತ್ತು ಅದು ಮನಸ್ಸುದಾಗ ಪಚ್ಚಿ ಬಿಟ್ಟ ಅಂದಾರ. ಅದು ಒಂದು ನೆನಪುದಾಗ ಅದೇ ಅಟ್ಟು ಬಿಡ ಅಂತ ಅದು ಆಸೆಯ ಬಂದು வெளிப்பಟ್ರ ಅದು ಘನ. ಆಗ ಈ ತಂದ ಒಡಂಬು ದೇವರಿಗವೇ ಸೇಯಲಿ ಅತ್ತೆಂಬ ಆ ಎಣ್ಣ ಹೇಗೋ ಬಂದರ ಅಂದಲೇ ನಂಗೆ ಬಾಳ್ದಾಗಿಂದಾಡು ನಂಗಗ ಒಂದು ಆಧಾರದಾರು ಇಲ್ಲೇ ನಂಗೇನು ಓನ ಅತ್ತೆಂಬ ಎಣ್ಣ ಬಪ್ಪನತ್ತ ಜನ ಆಪನೆ ಒಂದು ಅಂಜಿಕೆ ಬಂದಾರ ನೋಡು ಅಂಜಿಕೆ ಬಪ್ಪನೇ ನಂಗೆ ಎಲ್ಲವೇ ಬಂದು ದೇವ್ರ ನೋಡಿ ಎಣ್ಣ ಬಂದರ ಅಡೋನಗೆಟ್ಟ ಆಡಿ ತೀರ್ಸಿಪ್ನ ಹೇಗೋ ಕಷ್ಟ ಬಂದರವೋ ಅಂದುತ್ತಾ ದೇವರನ್ನ ಕೈ ಬಿಟ್ಟುಬಿಟ್ಟ ನೆಂಚಿನ ಅಡೋನೆಲ್ಲ ದೇವ್ರಿಗೆ ಏನ ಬಪ್ಪಿಲೆ ಸರಿಯಾ ಸಂಬೋರ್ಚನೆಲ್ಲ ಬಪ್ಪಿಲೆ ಕಾರು ಬಂಗಳ ಏನಗ ಬೇಕಾದ ಪೊರುಳು ತಿಂಬ ಪೊರುಳು ಪುಲ ನಡಕಂ ಎದುವೇ ಇಲ್ಲಾದ ಎಲ್ಲ ಹೋಯ್ಬಿಟ್ಟ ಒಂದು ಸಂಕಟ ಬಪ್ಪನೆ ನಂಗಗ ಒಂದು வாழ்க்கை ಒಂದು ಕಷ್ಟ ಬಪ್ಪನೆ ಏನೋ ಕೂಸು ಇತ್ತಾಯ್ಬಿಡ್ತವ ಏನೋ ಎಣ್ಣೆ ಇತ್ತಾಯ್ಬಿಡ್ತವ ಏನೋ ಅವ್ವಗಿತ್ತೆ ಏನೋ ಅಪ್ಪಗಿತ್ತೆ ಎಂದು ಎಲ್ಲ ಬಪ್ಪನತ್ತ ಕಡೇಸಿಗ ನಂಗೆ ಸಾಗುಂಬೋದು ಸಂಕ್ರಾಂತಿ ಅಂತವ ಎಂದು ಆಗ ಬಂದು ಕಣ್ಕೆಟ್ಟ ಪಿನಾಲ ಸೂರ್ಯ ನಮಸ್ಕಾರ ಅಂತ ಹೇಗಿರ ಆಗತ್ತ ದೇವರು ನೆನೆಚಿನ. ಆಗ ಈ ಪಚ್ಚುದಲಿಂದ ಹೊರಸು ಬಪ್ಪುದುಗ ನಂಗೆ ಏನು ಮಾಡೋದು ಅತ್ತೆ ನೋಡೋಣ ಸ್ವಾಮಿ ಕದ್ದು ಉಳ್ಳಂಗೆ ಐದಾರು ನೋಡಿದ್ದಾರೆ ನಂಗೀಗ ಆಣ್ಮೀಗ ಪಾದ ಬೇಕು. ಆಗ ಆಣ್ಮೀಗ ಒಂದು ವഴി ಅಟ್ಲೆ
ಅದಾಗ ಓಪನತ್ತ ಒಂದು ಭಕ್ತಿ ಮಾರ್ಗದಾಗ ಓಪನೆ ಇದು ಒಳ್ಳಿತ್ತು ಇದು ಒಲ್ಲ, ಇದನ್ನು ಮಾಡಿಕೊಡೋದು ಇದನ್ನು ಮಾಡೋದು, ಇದನ್ನು ಉಳ್ಳಿತು ಮಾಡೋದು, ನಂಗೊಂದು ದಾನ ಧರ್ಮ ಮಾಡೋದು, ನಂಗೆ ಪುನಃ ಒಂದು ಕಲ್ವಿ ಕೊಡೋದು, ನಂಗಂದ ಮಚ್ಚ ಆ ಒಂದು ಉಯಿರುಗಳೆಲ್ಲ ಒಂದು ಸೇವೆ ಮಾಡೋದು ಎಂಬ ಆ ಎಣ್ಣೆ ಹೇಗೂ ಬಂದರ ಒಂದು ಕರುಣೆ ಉಳ್ಳ ಮಂದಿಗೆ ಇರ್ತವ, ಅದು ಹೇಗೂ ಬಂದರ ಅಂದಲೇ ಆಗ ಆಣ್ಮೀಗ ವழிಗೆ ಓಲತ ಆ ವழிದೋಗೆ ನಂಗೆ ಅದು ಈಸೋದು ಮುಡದರ. ಆಗ ನೇರ್ಮ್ಯಾನ ವഴി ಒಪ್ಪುದು ಬದುತ್ತಾ ಇದು ನೇರ್ಮ್ಯಾನ ವഴിಗೆ ಆಣ್ಮೀಗ ಬರಾದೇ ಒಪ್ಪದು ಮುಡಿದ್ರ ಆಮೇಲೆ ನಿನ್ನ ಮನಸ್ಸು ಒಳ್ಳಂಗಟ್ಟರು ತೂಯ್ಮೆ ಇಟ್ಟು ನೀ ಮಾಡಿ ಉಳ್ಳೆ ಸರಿಯಾ ಆ ಉಳ್ಳಂತ ಕೋಯಿಲೆಂದೇಗೀರ ಊನ್ ಉಡಂಬು ಆಲಯಮೆಂದೇಗೀರ ಆಗ ಅದುವೇ ಪೋದು. ಆಗ ನಂಗೆ ಬಪ್ಪದು ಮುಡಿಯಾದಪ್ಪನತ ಈ ಭಕ್ತಿ ಮಾರ್ಗ ಬಂದಲೇ ನಂಗೆ ಮಾತೋದು ಮುಡಿದ್ರ ಅಂಬನತ ಸೋಮಿಕ ಒಂದೊಂದು ಎಡೆಯವು ನಂಗೆ ಎಲ್ಲ ಒಳ್ಳಂಗೆ ಇಬ್ಬದು ಸರಿಯಾ ನಂಗಳುடைய ನೇರ್ಮೆயான வழி ಒಪ್ಪುದು ಗೊತ್ತಾ. ಆ ಸತ್ಸಂಗ ಬಿತ್ತಾರೆ, ಆ ಭಜನೆ ಬಿತ್ತಾರೆ, ಆ ಭಕ್ತಿ ಬಿತ್ತಾರೆ, ಆ ಧ್ಯಾನ ವழிಪಾಡೆಲ್ಲ ಬಿತ್ತಿದ್ದಾರೆ. ಅದು ಕಲಂದಲೇ ನಂಗುಡಿ ಮನಸ್ಸು ಅದು ಮಾರ್ರಾಂದೇಗೀರ. அடுத்தது பற்றுதல் இன்மை தன்னுடைய கடமையை தார ಬಂದು ಸರಿಯಾಗಿ ಮಾಡಿರುವೋ ತನ್ನುடைய கடமையை ಒಂದೊಂದು ಜನ ಸರಿಯಾಗಿ ಮಾಡಿಂಡೇ ಇದ್ದು ಓಪನೆ ಅದಕ್ಕೆ ತನಗೆ ಬೇರೆ ಏನ ಬರ ಏಕಂದ್ರೆ ಒರುಕುದು ಚಂದಗಟ್ಟ என்னுடைய கடமையை ಮಾಡಿಬಿಡಾನೆ எனக்கு வேண்டிய ಒಂದು ಉழைಪನೆ ಕೊಟ್ಟೆ எனக்கு ಬೇಕಾ ಒಂದು ಊದಿ ವಹಿಸಿದೆ ಸಂಭು ವಹಿಸಿದೆ ಆತಮನ ಒಂದು ಮನ ತೃಪ್ತಿ ಅಟ್ರ. ಇನ್ನೊಂದು ಒಂದು ಮನ ಕಟ್ಟುಪಾಡು. ಆಗ ಕಟ್ಟುಪಾಡು ಇಲ್ಲ ಮನಸ್ಸುತ ಕೊರಂಗು ಮಾಕೆ ಅಲದುಂಡೇ ಅಟ್ರ ನಾ ಕೆಡಗೆ ಹೋರ ನಾ ಕೆಡ ಬಂದ್ರ ಒಂದು ನಿಮಿಷ ಮನಸ್ಸಿಲ್ಲಿ ಅಟ್ರ ಒಂದು ನೋಡಿ ಅಟ್ರ ಒಂದು 50-60 ಸಾವಿರ ಎಣ್ಣೆಗಳೆಲ್ಲ ಬಂದುಂಡ ಹೋಯ್ತಟ್ರ ಅದನ್ನು ದಾರು ಕಟ್ಟುಪಡುತ್ತದೆ ಮುಡಿಯ. ಆಗೇನದು ತೀಯ ಎಣ್ಣೆಗಳು ಬಂದು ನಿನ್ನ ಬಿಟ್ಟು ಹೋಗ್ಬೋದು. ಆ ತೀಯ ಎಣ್ಣೆಗಳು ಓಲತ್ತ ನೀವು ಉಳ್ಳಿಯ ಸಿಂಧನೆ ಬಂದಲತ್ತ ನಿನ್ನ ಒಂದು ಮನಸ್ಸು ಬಂದು ನಿನ್ನ ಸಾರ ಅಟ್ರ. ಆಗೇನದು ಆ ನೆಗೆಟಿವ್ ಥಾಟ್ ಪಾಸಿಟಿವ್ ಥಾಟ್ ಅಂದೇಗಿರಲಿಯೋ ಆ ನರ್ಚಿಂದನೆಗೆಲ್ಲ ಬಪ್ಪನೆ ಆ ನೇರ್ಮರೆ ಎಣ್ಣ ಬಂದು ನಿನ್ನ ಮನಸ್ಸದಾಗ ಬಪ್ಪನೆ ನಿನ್ನ ಸಾರ ಒಂದು ಕಟ್ಟುಪಾಡು ಸಿಕ್ಕಿರ. ಆಗ ಎಲ್ಲ ಎಡದಗೂ ಅನ್ಬು ಬೇಕು ಅಂತ ಇದ್ದಾರೆ. ಆಗ ಆ ಅನ್ಬು ಇಲ್ಲದೆ ಗವ ಇಲ್ಲದೆ ಸಿವೆ ಇಲ್ಲೇ, ಸಿವೆ ಇಲ್ಲದೆ ಗವ ಇಲ್ಲೇ ಅಂತ ಈಗೀರ. ಆ ಶಿವನ ತನ್ಮೆ ಅಡೆಯುವುದು ಒಂದಲೇ ದಾರ ಕೂಡ ಸೇವುದು ಒಂದಲೇ ಒಳ್ಳೆಯವು ಕೂಡ ಸೇರು, ಒಳ್ಳೆಯ ಮಾತಾಡು, ಒಳ್ಳೆಯ ಸಿಂಧನೆ ಎತ್ತಿಂಡು ಬಾ, ನಾಯಿಗ ಧರ್ಮ ಮಾಡು, ದಾನ ಮಾಡು, ನಾಕಾಗ ಉಳ್ಳಿತು ಮಾಡು ಸರಿಯಾ. ಒಂದು ಪಾಪ ಬಳಿಗೆ ಸೇರಬೇಡ. ಇದೆಲ್ಲ ನೀ ಮಾಡಿಂಡು ಹೋಯ್ಪನ ಅಂದಲೇ ನೋಡಿ ಎಣ್ಣ ತೂಮಿಯಾಪ್ಟ್ರ ಎಣ್ಣ ತೂಮಿಯಾಪನೆ ಏದು ನೋಡೋದಿಲ್ಲ ಅದು ಬಂದು ಶಿವತ್ತ ತಂದದು ಸರಿಯಾ ಗವತ ತಂದದು ಅಂದರೆ ಏತ ಪಕ್ಕು ನಿನಗೆ ಬಂದುಬಿಟ್ರ. ಈ ಪಕ್ಕು ಬಪ್ಪದೆಲ್ಲ ಏನಬೇಕು ಅಂದರೆ ನಂಗೆ ಆಣ್ಮೀಗ ಒಂದು ವழிದಾಗ ಓಪನತ್ತ ನೀ ಪಕ್ಕು ನಂಗೆ ಸಿಕ್ಕಿರ. ಇಲ್ಲ ಎನ್ನುಡಿಯ ವழிದೋಗತ್ತ ಓನೆ ಅಂದಲೇ ಅದು ಕೆಟ್ಟ ವഴി ಅಟ್ಲ ದಾರು ತಿರುತೋದು ಮುಡಿಯ. ಈ ದಾರಿದಲ್ಲಿ ಹೋಗಬೇಡ ಸಾಕಡಾಡದೆ ಅಲ್ಲಿ ಬುದ್ಧರೇ ಅಂದೇಗಿರ. ನಾವು ಓನೆತ್ತ ಅಂದರೆ ಏನು ಮಾಡಿದ್ರ ಅದಕ್ಕೂ ಹೋಗಿ ಅದನ್ನುடைய ಪಲನ ಬಂದು ಅನುಭವಿಸಿ ಆಗೋದು. ಇದು ದಾರೇಗಿದ್ದಾರೆ ಉಳ್ಳಕತ್ತ ஞானிகோ உங்களுடைய சார்ந்தோர்கள் இந்த அறிவு உள்ளவர்கள் இந்த திறமையானவர்கள் ನಂಗೆ ಒಳ್ಳಂಗೆ ಇಬ್ಬಾವಕತ್ತ ನಂಗೆ ಸರ ಹೇಗಿದ್ದಾರೆ ಎಂಬುದನ್ನ ನಂಗೆ ಅರುದುಪಣೆ ಅಂದಲೇ ನಂಗೆ ಕಟ್ಟುಪಡ್ತೀನ ಅದು ಹೇಗಿದಾರ. ನೀ ದಾರು ತುಂಬ ಮಾಡಬೇಡ ಸರಿಯಾ ತಾಂಗ ಶಕ್ತಿ ಬೇಕು ಅಂತ ಹೇಳಿದ್ದಾರೆ. ಆಗ ಗವವು ತೋರ್ಚು ಅನ್ಬಿರ್ಕೊಂಡು ಅಡೈಕೊಂಡು ತಾಳು 6 ಬರೋರು ಪುಣ್ಕಣ್ಣೀರು ಪೂಸಲ್ ತರೋಮಿಂದ ಈಗಿರ ನಿನ್ನ ಸರೆ ಆ ಗವಾಡಾನೆ ಅನ್ಬಾಡಾನೆ ಅನ್ಬುಗೆ ತಾಳ್ಪಾಳೆ ಕೆಡೆಯ ಒಂದು ತಾಳ್ಪಾಡು ಇಟ್ಟಿಟ್ಟು ಗವ ಇಲ್ಲೇ ಅಂದರೆ ಹೇಗಿನ ಮಾಡಿದ್ರವ ಅದು ಬಂದು ಕಣ್ಣೀರುತ್ತಾ ಬಂದು ಆ ಅನ್ಬ வெளிப்பற்ற. அதனால் ನಿನಗೆ பொறுமையே ಬೇಕು. ಏನ ತಪ್ಪು ಮಾಡಲಿ பொறுமைಯವರು ಇನ್ನೂ செய்தாರೆ ಹೊರತಲ್ಲ ಅವರ ನನ್ನೇನು செய்து விடலಂದ ಈಗಿರ ಮತ್ತವಕ್ಕ துன்ப ಮಾಡಲಿ ಸೇತು ಅದನ್ನು பொறுத்துண்டಪ್ಪ ನಿನ್ನ ತನ್ಮೆ ಅಟ್ಟು ಬಿಳೆ ನಿನ್ನ ಸಾರ ಮನಕಟ್ಪಾಡಟ್ರ. ಆಗೇನು ಬಿಡ பொறுத்தல் இறைப்பனை என்றும் அதனை மறத்தல் அதனினும் நன்று வந்து ಈಗಿರ மற்றவக்க தப்பு மாடானியோ அதனை பொறுத்துவப்ப தன்மை அட்டு ಬಿಳೆ அதை விட உலகதொகை உள்ளே ஜோல் ஏதும் இல்லை ಅಂತ ಈಗಿರ ಒಳ್ಳುವರು ಇತ್ತಮಾಕೆ ನಂಗೆ பொறுத்து ನಂಗೆ ಅನ್ಬ ತೋರಿಸಿ ನಂಗೆ ಕರುಣೆ ತೋರಿಸಿ ನಂಗೆ ಎಲ್ಲ ಸಾರಿ ಬಂದು ಏ ಶಿವಮಯಂ ಎಂಬುದನ್ನು ಅರ್ದುಪಣೆ ಅಂದಲೇ வாழ்க்கದೊಗೆ ಏ ತುನ್ಬವೂ ಬರ ಎಲ್ಲ ಇನ್ಬತ್ತಾಂದ ಹೇಗೀರ. ಇದನ್ನತ್ತ ನಂಗೆ ಸೋಮ್ಯವಿಕ ಸಚ್ಚಿದಾನಂದ ಗುರು ಶ್ರೀ ನವೀನ್ ಸಾಯಿ ಅವಕ್ಕೂ ಆನಂದ ಗುರು ಮೇಘನಾಥ್ ಸಾಯಿ ಅವಕ್ಕೂ ನಂಗೆ ಯಶೋದಮ್ಮನವಕ್ಕೂ ಅವಕ್ಕೂಡಿಯ ಮನ ಎಣ್ಣವೇದುತ್ತ ಸಮುದಾಯ ಒಳ್ಳಂಗೊಡೋದು ನಾಟು ಮಕ್ಕಳೆಲ್ಲ ಒಳ್ಳಂಗಿರ್ಬೋದು ನಂಗೆ ಎಲ್ಲಾಗ ಗಭವ ಕೊಡೋ ಎಂಬುದನ್ನು ತೆಗೆಗಿಟ್ಟಿದ್ದಾರೆ. ನಂಗೆ ಪಚ್ಚುದೆಲ್ಲ ನೀಕಿ ನಂಗೆ ದೇವರ ಸಾರು ಒಪ್ಪುದುಗ ನಂಗೆ ಏನು ಮಾಡೋ ಅಂದರೆ ಭಕ್ತಿಮಯಂ ಸಿರಪ್ಪಾನ ವഴി ಎಂಬುದನ್ನು ಸೋಮ್ಯ ಕೇಳಿದ್ದಾರೆ. ಇಂದು ನಾ ಮಾತು ಕೇತುದುಗ ಎಲ್ಲಾಗೂ ನನ್ರಿಯಾಗಿ ಮಾತು ಮುಡಿಚನೆ. ನನ್ರಿ ವಣಕ್ಕಂ.